ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗೂ. ಸೆಪ್ಟೆಂಬರ್ 21ರಿಂದ 24ರವರೆಗೆ ನಡೆಯುವ ಕೃಷಿ ಮೇಳ 2024 ಕುರಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕುಲಪತಿಗಳಾದ ಡಾ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕ ಡಾ ಎಸ್ಎಸ್ ಅಂಗಡಿ ಹಾಗೂ ಸಂಶೋಧನಾ ನಿರ್ದೇಶಕ ಡಾ ಬಿಡಿ ಬಿರಾದರ್ ಅವರೊಂದಿಗೆ ಪೂರ್ವಭಾವಿ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ರೈತ ಬಾಂಧವರೇ, ರೈತರ ಒಂದು ಜಾತ್ರೆ, ರೈತರ ಒಂದು ದೊಡ್ಡ ಹಬ್ಬ. ಉತ್ತರ ಕರ್ನಾಟಕಕ್ಕೆ ಕೃಷಿ ಮೇಳ ತುಂಬಾ ದೊಡ್ಡ ಹಬ್ಬ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮೊದಲಿಂದನೇ ಮಾಡ್ಕೊಂತ ಬಂದಿದೆ. ಕೃಷಿ ವಿಶ್ವವಿದ್ಯಾಲಯ ಈ ಕಾಲೇಜ್ ಇದೆಯಲ್ಲ 75 ವರ್ಷವನ್ನು ಆಚರಿಸ್ತಾ ಇದೆ. ಆಕಾಶವಾಣಿಯ ಜೊತೆಗೆ ಆಕಾಶವಾಣಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ಎರಡೂ 75ರ ಒಂದು ಸಂಭ್ರಮದೊಳಗಿದ್ದೇವೆ. ಈ ಒಂದು ಸಂಭ್ರಮದೊಳಗೆ ನಾವು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾ ಪಿಎಲ್ ಪಾಟೀಲ್ ಅವರಿದ್ದಾರೆ. ಅವರು ರೈತರ ವಿಸಿ ಅಂತಾನೆ ಬಹಳ ಜನಪ್ರಿಯ, ರೈತರ ಬಗ್ಗೆ ಬಹಳ ವಿಶೇಷ ಮಮತೆ. ಹಾಗೆಯೇ ಕೃಷಿ ವಿದ್ಯಾರ್ಥಿಗಳಿಗೆ ಕೂಡ ಸಂಶೋಧನೆಗೆ, ವಿಸ್ತರಣೆಗೆ ಎಲ್ಲದಕ್ಕೂ ಕೂಡ ಇಂಪು ಕೊಡುವ ನಿಟ್ಟಿನೊಳಗೆ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ಒಟ್ಟಾರೆಯಾಗಿ ಒಂದು ಸಂಯೋಜನೆಗೆ ಹೆಸರಾದಂಥವರು. ಇವತ್ತು ಕೃಷಿ ಒಂದು ಮಿತ್ರರಿಗೆ ತರಬೇತಿ ನೀಡುವ ನಿಟ್ಟಿನೊಳಗೆ ಸಾಕಷ್ಟು ಇವತ್ತು ವೈವಿಧ್ಯಮಯವಾಗಿ ಸಮಗ್ರ ಕೃಷಿ ಮಾಡಲಿಕ್ಕೆ ರೈತರು ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ಕೃಷಿ ವಿಶ್ವವಿದ್ಯಾಲಯ, ಕೃಷಿ ಸಂಶೋಧನಾ ಕೇಂದ್ರಗಳು ಮತ್ತು ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳ ಸಹಕಾರದೊಂದಿಗೆ ಹೇಗೆ ಅವರು ಸಮನ್ವಯವಾಗಿ ಕಾರ್ಯನಿರ್ವಹಿಸ್ತಾ ಒಂದು ಈ ಭಾಗದ ಒಂದು ರೈತರ ಬೆಳವಣಿಗೆಗೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಕನಸಿದೆಲ್ಲ ರೈತರ ಒಂದು ಇನ್ಕಮ್ ಡಬಲ್ ಆಗಬೇಕು, ಸಂತೋಷವಾಗಿ ಆರ್ಥಿಕ ಒಂದು ಪ್ರಗತಿಯಿಂದ ನಡೆಸಬೇಕು ಅಂತ ಅನ್ನೋ ಕಾಳಜಿ ಏನಿದೆಯಲ್ಲ ಅದು ವಸ್ತುಶಃ ಕೃಷಿ ವಿಶ್ವವಿದ್ಯಾಲಯದ ಆಶಯವೂ ಕೂಡ ಆಗಿದೆ. ಆ ನಿಟ್ಟಿನೊಳಗೆ ಆತ್ಮೀಯ ಕೇಳುಗರೆ, ಕೃಷಿ ಶೋಧನೆ ಸಾಧನೆ ಈ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಗ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮ, ಅದಕ್ಕೆ ಇವತ್ತಿನ ಒಂದು ಕೃಷಿ ಮೇಳದ ವಿಶೇಷಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾ ಪಿಎಲ್ ಪಾಟೀಲ್ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ವಿ. ಡಾ ಪಿಎಲ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳೇನವರೇ. ಹಾಗೇನೆ ವಿಸ್ತರಣಾ ನಿರ್ದೇಶಕರಾಗಿರುವಂತಹ ಎಸ್ಎಸ್ ಅಂಗಡಿ ಅವರಿದ್ದಾರೆ. ಅವರು ಯಶಸ್ವಿಯಾಗಿ ಕೂಡ ವಿಸ್ತರಣೆಗೆ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಎಲ್ಲಿ ಬೇಕಲ್ಲಿ ಓಡಾಡ್ತಾರೆ. ಸಾಕಷ್ಟು ರೈತರಿಗೆ ಒಂದು ಪ್ರಾತ್ಯಕ್ಷಿಕೆ ಮಾಡೋದ್ರ ಮೂಲಕ ಮತ್ತೆ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಹೇಗೆ ವಿಸ್ತರಣೆ ಮಾಡಲಿಕ್ಕೆ ಏನು ಅವಕಾಶ ಇದೆ ಅದನ್ನು ಯಾವಾಗಲೂ ಚರ್ಚೆ ಮಾಡ್ತಿರ್ತಾರೆ. ನಿಮಗೆ ಸ್ವಾಗತ ಡಾ ಎಸ್ಎಸ್ ಅಂಗಡಿ ಅವರೇ. ನಮಸ್ಕಾರ, ಸುಸ್ವಾಗತ. ನಮ್ಮ ಜೊತೆಗೆ ಬಿಡಿ ಬಿರಾದರ್ ಅವರಿದ್ದಾರೆ, ಸಂಶೋಧನಾ ಒಂದು ನಿರ್ದೇಶಕರು. ಯಾವುದೋ ಒಂದು ಹೊಸ ತಳಿ ಬಂದ್ರೆ ಇವತ್ತು ಸೆಲ್ಫ್ ರೆಸಿಸ್ಟೆಂಟ್ ಅಂತೀವಿ, ಅಂದ್ರೆ ಯಾವುದೋ ಒಂದು ರೋಗ ಒಂದು ನಿರೋಧಕತೆಯನ್ನು ಬೆಳೆಸಿಕೊಳ್ಳುವಂತಹದ್ದು, ಮತ್ತೆ ಜಾಸ್ತಿ ಕಸ ಆಗದೇ ಇರುವಂತಹದ್ದು, ಮತ್ತೆ ಪರಿಸರ ಸ್ನೇಹಿಯಾಗಿರುವಂತಹ ತಳಿಗಳು ಬಂದಾಗ ಅವುಗಳಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಆ ತಳಿಗಳ ಬಿಡುಗಡೆ ಮಾಡಿ ಅವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಅದನ್ನು ಮುಟ್ಟಿಸೋದೇನಿದೆಯಲ್ಲ ಆ ಸಂಶೋಧನೆ ಆದಾಗಲೇ ಸಾಧ್ಯ. ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನೆ ಹೊಣೆ ಹೊತ್ತಿರುವಂತಹ ಡಾ ಬಿಡಿ ಬಿರಾದರ್ ಅವರೇ, ತಮಗೂ ಸ್ವಾಗತ, ಸುಸ್ವಾಗತ. ಕುಲಪತಿಗಳೇ, ಬಹಳ ನಮಗೆ ಸಂತೋಷ ಅಂದ್ರೆ ತಾವು ಯಾವಾಗ್ಲೂ ಕೂಡ ನಗ್ತಾ ನೀವು ಕೃಷಿಕರ ಸಮಸ್ಯೆಯನ್ನ ಆಲಿಸ್ತೀರಿ ಮತ್ತು ಅದಕ್ಕೆ ಒಂದು ಸಮಾಧಾನವಾದ ಪರಿಹಾರವನ್ನ ಹೇಳ್ತೀರಿ ಮತ್ತು ಸಾಕಷ್ಟು ಜನ ಸಂತೋಷವಾಗಿ ತಮ್ಮ ಹತ್ರ ಬಂದು ಅಹವಾಲುಗಳನ್ನು ಹೇಳಿಕೊಂಡು ಖುಷಿ ಪಟ್ಟಿದ್ದಾರೆ. ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಈ ಕೃಷಿ ಮೇಳದ ಆಕರ್ಷಣೆ ಏನಿದೆಯಲ್ಲ, ಏನು ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಅಂತ ಹೇಳಿ ಒಂದು ಟೈಟಲ್ ಎಲ್ಲ ಇದೆ. ಕೃಷಿ ಮೇಳದ ಆಕರ್ಷಣೆ ಬಗ್ಗೆ ಆರಂಭಿಕ ಮಾತುಗಳನ್ನು ತಾವು ಹೇಳ್ಬೋದಾ? ಧನ್ಯವಾದಗಳು ಚೋಳೇನವರೇ. ಮೊಟ್ಟ ಮೊದಲು ಕೃಷಿ ಶೋಧನೆ ಸಾಧನೆಯ ಎಲ್ಲ ಕೇಳುಗರಿಗೆ, ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಮತ್ತು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ನಾವು 2022 ನವೆಂಬರ್ನಿಂದ ಪ್ರಾರಂಭ ಆಗಿ ಎಲ್ಲ ಕೇಳುಗರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರತಿ ಸೋಮವಾರ ಯಾವಾಗ ಕೃಷಿರಂಗ ಪ್ರಾರಂಭವಾದಿತು, ಯಾವಾಗ ಕೃಷಿ ಶೋಧನೆ ಸಾಧನೆ ಬಗ್ಗೆ ಕೇಳೇನು ಅಂತ ಹೇಳಿ ರೈತರು ತವಕದಿಂದ ಈ ಒಂದು ಕಾರ್ಯಕ್ರಮವನ್ನ ಆಲಿಸ್ತಾ ಇರ್ತಾರೆ. ಇದರ ಫೀಡ್ಬ್ಯಾಕ್ ನಮಗೆ ಸಾಕಷ್ಟು ಬಂದಿದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳ ರೈತರ ಜಾತ್ರೆ ಅಂತನೇ ಬಹಳಷ್ಟು ಪ್ರಸಿದ್ಧಿಯಾಗಿದೆ. ಇದು ಸುಮಾರು 60ರಿಂದ 70 ವರ್ಷ ಸತತವಾಗಿ ನಮ್ಮ ಎಲ್ಲ ಹಿರಿಯರ ಶ್ರಮದಿಂದ ಇಷ್ಟು ಬೆಳೆದು ಬಂದಿದೆ. ನಾವು ವಿದ್ಯಾರ್ಥಿಗಳಿದ್ದಾಗ ನೋಡ್ತಿದ್ವಿ, ಸುಮಾರು 200-300
ಅಷ್ಟೇ ರೈತರು ಬರ್ತಿದ್ರು. ಒಂದು 50-60 ಸ್ಟಾಲ್ ಇರ್ತಿದ್ವು. ಇದು ಕ್ರಮೇಣ ಬೆಳೆದು ಬಂದು ದೊಡ್ಡ ಜನಸಾಗರ ಬರುವಂತ ಒಂದು ಕೃಷಿ ಮೇಳ ಆಗಿದೆ. ನಾವು ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳದ ಒಂದು ಅಂಕಿ ಸಂಖ್ಯೆಯನ್ನ ನೋಡಿದಾಗ ದೇಶದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮೇಳವನ್ನು ಆಚರಣೆ ಮಾಡುವುದರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ವರ್ಷ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಮಾಡೋದರ ಸಲುವಾಗಿ ಹೊರಟಿದ್ದೇವೆ. ಅದರ ಪೂರ್ವ ತಯಾರಿಯನ್ನು ಎಲ್ಲ ಮಾಡಿದ್ದೇವೆ. ಈ ವರ್ಷದ ಕೃಷಿ ಮೇಳ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಅನ್ನುವಂತ ಒಂದು ಶೀರ್ಷಿಕೆಯೊಡನೆ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳು ಏನಪ್ಪಾ ಅಂತಂದ್ರೆ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಕೈಗೊಳ್ಳಬೇಕಾದ ಬೆಳೆ ಪದ್ಧತಿಗಳು. ಈಗ ತಾವು ನೋಡಿರಿ, ಹೋದ ವರ್ಷ ಬರಗಾಲ ಬಂತು, ಈ ವರ್ಷ ಹೆಚ್ಚು ಮಳೆ ಆಗ್ತಾ ಇದೆ. ಹೀಗೆ ಈ ಒಂದು ಹವಾಮಾನ ವೈಪರೀತ್ಯ ಇದ್ದಾಗ ನಮ್ಮ ರೈತರಿಗೆ ಇಂತಹ ಪರಿಸ್ಥಿತಿ ಇದ್ದಾಗ ಈಗ ಬೆಳೆಗಳು ಹಾನಿಯಾಗ್ತಾವ. ಯಾವ ಪರ್ಯಾಯ ಬೆಳೆಗಳು ಬೆಳಿಬೇಕು, ಏನು ಮುಂಗಾರಿ ಬೆಳೆ ಹಾಳಾದಾಗ ಅದು ತಾವು ಯಾವುದೇ ಒಂದು ಕಾಲ ಹೋಗಲಾರ್ದ ಮುಂದಿನ ಬೆಳೆ ಯಾವ್ದು ಬೆಳ್ಕೊಳ್ಬೇಕು, ಹಿಂಗಾರಿ ಬೆಳೆಗಳನ್ನು ಯಾವ ಬೆಳೆ ಬೆಳಿಬೇಕು, ಮತ್ತು ಕಡಿಮೆ ಅವಧಿಯಲ್ಲಿ ಬೆಳೆಯುವಂತ ಬೆಳೆ. ಯಾಕಂದ್ರೆ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಆ ತೇವಾಂಶವನ್ನು ಸಮರ್ಪಕವಾಗಿ ಹೀರಿಕೊಂಡು ಬೆಳೆಯುವಂತ ಬೆಳೆಗಳು. ಆಮೇಲೆ ಹವಾಮಾನ ವೈಪರೀತ್ಯದಿಂದ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಉಷ್ಣಾಂಶ ಜಾಸ್ತಿ ಆಗ್ತಾ ಇರೋದ್ರಿಂದ ಹೆಚ್ಚಿನ ಉಷ್ಣಾಂಶವನ್ನು ತಡೆದುಕೊಂಡು ಬರುವಂತಹ ತಳಿಗಳನ್ನು ನಮ್ಮ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಇದ್ದಾರೆ. ಆ ಒಂದು ಕೆಲಸ ನಿರಂತರವಾಗಿ ನಡೀತಾ ಇದೆ. ಮತ್ತು ಇನ್ನೊಂದು ಪ್ರಮುಖ ಆಕರ್ಷಣೆ ಏನಪ್ಪಾ ಅಂತಂದ್ರೆ ಸಮಗ್ರ ಬೆಳೆ ನಿರ್ವಹಣೆ, ಜೈವಿಕ ಗೊಬ್ಬರ ಹಾಗೂ ಪೀಡನಾಶಕಗಳು. ನಾವು ಯಾವುದೇ ಒಂದು ನಮ್ಮ ಕೃಷಿಯನ್ನು ಮಾಡಬೇಕಾದ್ರೆ ಸಮಗ್ರ ಕೃಷಿ ಬೇಕಾಗ್ತದೆ. ಅದಕ್ಕೆ ಬೇಕಾದಂತ ಪೂರಕ ಎಲ್ಲ ನಿರ್ವಹಣೆ ಬಗ್ಗೆ ಜೈವಿಕಗಳು, ಪೀಡನಾಶಕಗಳು ಅವುಗಳನ್ನು ನಾವು ತಯಾರು ಮಾಡಿ ರೈತರಿಗೆ ನಿರ್ವಹಣೆ ಮಾಡಲಿಕ್ಕೆ ಕೊಡ್ತೇವೆ. ಅದು ಒಂದು ಮುಖ್ಯ ಆಕರ್ಷಣೆ. ಆಮೇಲೆ ವಿವಿಧ ಬೆಳೆಗಳ ತಾಂತ್ರಿಕತೆಗಳ ಪ್ರಾತ್ಯಕ್ಷಿತೆಗಳು. ಎಲ್ಲಾ ಬೆಳೆಗಳಲ್ಲಿ ಏನು ಸಂಶೋಧನೆ ಆಗಿದೆ, ಉತ್ಪಾದನೆಯಲ್ಲಿ, ಕೀಟ ನಿರ್ವಹಣೆಯಲ್ಲಿ ಆಗಲಿ, ಈ ಒಂದು ಪ್ರಾತ್ಯಕ್ಷಿತೆಗಳು ಕ್ಷೇತ್ರದಲ್ಲಿ ಸಿಗ್ತಾವ. ಆಮೇಲೆ ಮಳೆ ನೀರು ಸಂಗ್ರಹಣೆ ಮತ್ತು ಅಂತರ್ಜಲ ಪುನರುಚ್ಚೇತನಗಳು. ಬರಗಾಲ ಪ್ರದೇಶ ಇರುವಂತಹ ಪ್ರದೇಶದಲ್ಲಿ ಮಣ್ಣಿನ ತೇವಾಂಶ ಕಾಣಿಕೊಳ್ಳಲಿಕ್ಕೆ ಅದಕ್ಕೆ ಕೊಳವೆ ಬಾವಿಯನ್ನ ಹೇಗೆ ಮರುಪೂರ್ಣ ಮಾಡಬೇಕು ಅನ್ನೋದಂತ ಒಂದು ಸಂಶೋಧನೆ ನಮ್ಮ ನವಲಗುಂದ ತಾಲೂಕಿನ ಬೆಳವಟಿಗೆ ಸಂಶೋಧನಾ ಕೇಂದ್ರದಲ್ಲಿ ನಡೆದಿದೆ. ಅದನ್ನು ಕೂಡ ನಾವಿಲ್ಲಿ ನಮ್ಮ ಸ್ಟಾಲ್ನಲ್ಲಿ ಪ್ರಾತ್ಯಕ್ಷಿತೆ ಮೂಲಕ ರೈತರಿಗೆ ತಿಳಿಸಿಕೊಡ್ತೇವೆ. ಹಾಗೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ಮತ್ತು ಅದರ ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ರೈತರಿಗೆ ತಿಳಿಸಿಕೊಡ್ತೇವೆ. ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ ಮತ್ತು ಕೀಟ ಪ್ರಪಂಚದ ಪ್ರದರ್ಶನ ಇರ್ತದೆ. ಸುಧಾರಿತ ಕೃಷಿ ಯಂತ್ರೋಪಕರಣಗಳು ಮತ್ತು ಕಿಸಾನ್ ದ್ರೋಣ ಬಳಕೆ. ಯಾಕಪ್ಪ ಅಂತಂದ್ರೆ ಕೃಷಿಯಲ್ಲಿ ಏನು ಕಾರ್ಮಿಕರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಕೃಷಿಗೆ ಬರೋದು. ಅದಕ್ಕಾಗಿ ಯಾಂತ್ರೀಕರಣ ಅನಿವಾರ್ಯ ಆಗಿದೆ. ಆದ್ದರಿಂದ ದೊಡ್ಡ ದೊಡ್ಡ ಯಂತ್ರಗಳನ್ನು ಹಿಡಿದು ಅತಿ ಚಿಕ್ಕ ಯಂತ್ರಗಳವರೆಗೆ ಇಲ್ಲಿ ಸ್ಟಾಲ್ಗಳು ಇರ್ತಾವ. ಅವುಗಳನ್ನ ರೈತರು ತಮಗೆ ಯಾವ ಯಂತ್ರಗಳು ಬೇಕು ಅನ್ನುವುದನ್ನು ಮನದಟ್ಟಾಗಿ ನೋಡಿಕೊಂಡು ತಾವು ಅವುಗಳ ಬಗ್ಗೆ ಚರ್ಚೆ ಮಾಡಿ ಅವುಗಳನ್ನು ಖರೀದಿ ಮಾಡಿಕೊಳ್ಳಿಕ್ಕೆ ಇದು ಒಂದು ಅತ್ಯಂತ ಸಮಂಜಸ ಪ್ರದರ್ಶನಗಳು ಇರ್ತಾವಂತ ನನಗೆ ಅನಿಸಿಕೆ. ಆಮೇಲೆ ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ ಇರ್ತದೆ. ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಎಲ್ಲ ವಿಷಯದ ತಜ್ಞರು ಅಲ್ಲಿ ಕೂತಿರ್ತಾರೆ. ರೈತರು ತಮಗೆ ಸಮಸ್ಯೆ ಇದ್ದಾಗ ಆ ಒಂದು ಸಮಸ್ಯೆಯನ್ನ ಅಲ್ಲಿ ನೋಂದಣಿ ಮಾಡಿ ತಾವು ಯಾವ ಬೆಳೆಗಳಲ್ಲಿ ಯಾವ ಸಮಸ್ಯೆ ಇದೆ ಅನ್ನ ಕೂಲಂಕುಷವಾಗಿ ವಿಜ್ಞಾನಿಗಳಿಗೆ ಚರ್ಚೆ ಮಾಡಿ ಅದನ್ನ ತಾವು ಪರಿಹಾರ ತೆಗೆದುಕೊಂಡು ಬೇಕಿದ್ದರೆ ಬರೆಸಿಕೊಂಡು ತಾವು ಹೋಗಲಿಕ್ಕೆ ಅನುಕೂಲ ಇದೆ. ಆಮೇಲೆ ರೈತರ ಆವಿಷ್ಕಾರ. ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಎಲ್ಲ 7 ಜಿಲ್ಲೆಯಲ್ಲಿ ಆಯ್ದು ರೈತರನ್ನ ಗುರುತಿಸಿ ಅವರನ್ನ ರೈತರಿಂದ ರೈತರಿಗ ಕಾರ್ಯಕ್ರಮದಲ್ಲಿ ಆವಿಷ್ಕಾರಿ ರೈತರಿಗೆ ನಾವು ಅವರಿಗೆ ಸನ್ಮಾನ ಮಾಡಿ ಅವರು ಮಾಡಿದಂತ ಸಾಧನೆಯನ್ನ ರೈತರಿಗೆ ಹೇಳಿಕೊಡ್ತೇವೆ. ಆಮೇಲೆ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆ. ಪ್ರತಿ ಜಿಲ್ಲೆಯಲ್ಲಿ ಒಬ್ಬ ಶ್ರೇಷ್ಠ ಕೃಷಿಕ, ಶ್ರೇಷ್ಠ ಕೃಷಿ ಮಹಿಳೆಯರನ್ನ ನಾವು ಆಯ್ಕೆ ಮಾಡ್ತೇವೆ. ಅವರಿಂದನೂ ಕೂಡ ನಾವು ಪ್ರತಿ ದಿವಸ ಮಧ್ಯಾಹ್ನ ರೈತರಿಂದ ರೈತ ಕಾರ್ಯಕ್ರಮದಲ್ಲಿ ಅವರ ಅನುಭವವನ್ನು ಅವರು ಹಂಚಿಕೊಳ್ತಾರೆ. ಮತ್ತು ಕೃಷಿ, ಅರಣ್ಯ, ಮೇವಿನ ಬೆಳೆಗಳ ತಾಂತ್ರಿಕತೆಗಳ ಬಗ್ಗೆನೂ ಪ್ರಾತ್ಯಕ್ಷಿತೆಗಳಿದಾವೆ. ಪಶುಸಂಗೋಪನೆ ಹಾಗೂ ಜಾನುವಾರುಗಳ ಪ್ರದರ್ಶನ. ಆಮೇಲೆ ತಾವೇನು ಈಗ ಹೇಳಿದಿರಲ್ಲ, ರೈತರ ಆದಾಯವನ್ನ ದ್ವಿಗುಣಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರದವರು ದ್ವಿತೀಯ ಕೃಷಿ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೌಲ್ಯವರ್ಧನೆ. ಪ್ರತಿಯೊಂದು ಬೆಳೆಯಲ್ಲಿನೂ ಮೌಲ್ಯವರ್ಧನೆ ಮಾಡಿದರೆ ಸಾಕಷ್ಟು 1ರಿಂದ ಸುಮಾರು 4-5 ಪಟ್ಟು ಅವರು ಆದಾಯವನ್ನ ಜಾಸ್ತಿ ಮಾಡ್ಕೋಬಹುದು. ಮಾರ್ಕೆಟ್ನಲ್ಲಿ ಜೋಳನ ಹಂಗ ಮಾರದ ಬದಲಿ ಅವನ ನುಚ್ಚು ಮಾಡಿ ಮಾರೋದು,
ಜೋಳದ ಖಾದ್ಯ ಪದಾರ್ಥಗಳು ಇರ್ತಾವ. ಸಿರಿಧಾನ್ಯಗಳನ್ನು ಹಂಗೆ ಮಾರಲಾರ್ದಾನೆ ಅವುಗಳನ್ನ ಸಂಸ್ಕರಣೆ ಮಾಡಿ ಪ್ಯಾಕೆಟ್ ಮಾಡಿದ್ರೂ ಎಷ್ಟೋ ಲಾಭದಾಯಕ ಆಗ್ತದೆ. ಸಿರಿಧಾನ್ಯಗಳಿಂದ ಈಗೇನು ಚಕ್ಲಿ ಮಾಡ್ತಾರ, ಉಂಡಿ ಮಾಡ್ತಾರ, ಬಿಸ್ಕೆಟ್ ಮಾಡ್ತಾರ, ಆಮೇಲೆ ದೋಸಾ ಮಿಕ್ಸ್ ಮಾಡ್ತಾರ. ಹೀಗೆ ಸಾಕಷ್ಟು ನಾವು ಮೌಲ್ಯವರ್ಧಿತ ಪದಾರ್ಥಗಳನ್ನ ನಮ್ಮ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಮಾಡಿದ್ದಾರೆ. ಅದಕ್ಕೆ ಇದರಿಂದ ನಮ್ಮ ಕುಟುಂಬದ ಸಂಪನ್ಮೂಲ ಜಾಸ್ತಿ ಆಗ್ತದೆ. ಇದರ ಬಗ್ಗೆನೂ ತಿಳುವಳಿಕೆ ಇದೆ ಅಂತ ನಮ್ಮಲ್ಲಿ ಮಾಹಿತಿನೂ ಕೂಡ ಕೊಡ್ತಾರೆ. ಬಹಳ ಸಂತೋಷ. ಡಾಕ್ಟರ್ PL ಪಾಟೀಲ್ ಅವರೇ, ಕೃಷಿ ಮೇಳವನ್ನು ತುಂಬಾ ವೈಜ್ಞಾನಿಕವಾಗಿ ಸಂಯೋಜಿಸಲಾಗಿದೆ. ಸಮಗ್ರವಾಗಿ ನಮ್ಮ ಕೃಷಿಕರಿಗೆ ಅನುಕೂಲ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ. ಯಾಕಂದ್ರೆ ಇವತ್ತು ಕೃಷಿಕರು ಕೃಷಿ ಸಾಕ್ಷರತೆಯನ್ನು ಪಡೆಯಬೇಕಾಗಿದೆ. ಮುಖ್ಯವಾಗಿ ನಾವು ಸಾಕ್ಷರಾಗುವ ಮುಖ್ಯ ಅಲ್ಲ, ಕೃಷಿ ಸಾಕ್ಷರತೆ ಎಷ್ಟಿದೆ, ಅಲ್ಲಿ ತಾಂತ್ರಿಕತೆಗಳು ಗೊತ್ತಿದೆಯಾ, ರಾಸಾಯನಿಕಗಳ ಉಪಯೋಗ ಗೊತ್ತಿದೆಯಾ, ಹವಾಮಾನ ವಿಪರೀತಗಳನ್ನು ನಾವು ಅರ್ಥ ಮಾಡ್ಕೊಂಡಿವೆ, ಇವೆಲ್ಲ ಆದ್ರೆ ಮಾತ್ರ ಕೃಷಿ ಸಾಕ್ಷರಾದವರು ಮಾತ್ರ ಯಶಸ್ವಿ ಆಗ್ತಾರೆ. ಅದನ್ನ ಕೃಷಿ ವಿಶ್ವವಿದ್ಯಾಲಯ ಮನಗಂಡಿದೆ. ಖಂಡಿತ ಇಲ್ಲಿ ಬಂದವರು ಧನ್ಯರು ಅಂತ ನಾವು ಅನ್ಕೊಳ್ತಾ ನಿಮಗೆ ಅಭಿನಂದನೆಗಳು ಡಾಕ್ಟರ್ PL ಪಾಟೀಲ್ ಅವರು. ನಮ್ಮ ಜೊತೆಗೆ ಕೃಷಿ ಮೇಳದ ಅಧ್ಯಕ್ಷರು ಡಾಕ್ಟರ್ SS ಅಂಗಡಿ ಅವರು, ನಿಮಗೆ ಅಭಿನಂದನೆಗಳು ಸರ್. ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಕುಲಪತಿಗಳ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಿ. ಎಷ್ಟು ಜನ ರೈತರು ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ? ಮತ್ತೆ ಕೃಷಿ ಮೇಳದಲ್ಲಿರುವಂತಹ ಸೌಲಭ್ಯಗಳೇನೇನು? ಮಳಿಗೆಗಳನ್ನು ಹೊಸದಾಗಿ ತೆಗಿಬೇಕು ಅಂತಂದ್ರೆ ಅಥವಾ ರೈತರು ಬಂದು ವಸತಿ ಇರಬೇಕು ಅಂತಂದ್ರೆ ಏನಾದ್ರೂ ವ್ಯವಸ್ಥೆ ಇದೆಯಾ? ಅದೊಂದು ಅಂದ್ರೆ ಆಡಳಿತಾತ್ಮಕ ಒಂದು ಅನುಕೂಲತೆಗಳು ಏನ್ ಮಾಡ್ಕೊಳ್ಳಾಗಿದೆ? ಹಿಂದಿನ ಒಂದು ಈ ಕೃಷಿ ಮೇಳವನ್ನ ನಾವು ಅವಲೋಕಿಸಿದಾಗ ಸುಮಾರು 14-16 ಲಕ್ಷ ರೈತರು ಕೃಷಿ ಮೇಳಕ್ಕೆ ಬರ್ತಾರೆ. ಹೋದ್ ಸಲ ಬರಗಾಲಿದ್ರು ಕೂಡ 10,65,000 ರೈತರು ನಮ್ಮ ಕೃಷಿ ಮೇಳವನ್ನ ವೀಕ್ಷಣೆ ಮಾಡ್ಯಾರ. ಅದರ ಲಾಭವನ್ನು ಪಡ್ಕೊಂಡಾರ. ಈಗ ವಿಮಾ ವ್ಯಾಪ್ತಿಗೊಳಿಸಿ ನಾವು ಕೃಷಿ ಈ ಮೇಳವನ್ನ ನಾವು ಆಚರಣೆ ಮಾಡಾಕತ್ತೀವಿ. ಆಮ್ಯಾಗ ಅಲ್ಲೆಲ್ಲ ಅಗ್ನಿಶಾಮಕ ವಾಹನ ಬಂದಿರ್ತಾವು. ಆಮ್ಯಾಗ ಕುಡಿ ನೀರಿನ ವ್ಯವಸ್ಥೆ ಮಾಡಿರ್ತೀವಿ. ಆಮ್ಯಾಗ ಮೊಬೈಲ್ ATM ವಾಹನಗಳಿರ್ತಾವು. ಆಮ್ಯಾಗ ಪ್ರಾತ್ಯಕ್ಷಿಕೆಗಳಿಗೆ ನಾವು ಬಸ್ ಅನ್ನ ರೈತರಿಗೆ ಕೊಡ್ಮಾಡ್ತೀವಿ. ಅಂದ್ರೆ ಅವ್ರನ್ನ ಹತ್ತಿಸ್ಕೊಂಡು ಹೋಗಿ ನಮ್ಮ ಹೊಲದೊಳಗೆ ಏನದಾವು ಬೆಳೆಗಳನ್ನ ತೋರಿಸಿಕೊಂಡು ಹೊಳ್ಳಿ ಅವ್ರನ್ನ ಕರ್ಕೊಂಡು ಬಂದು ಬಿಡುವಂತ ವ್ಯವಸ್ಥೆ ಐತಿ. ಅವ್ರನ್ನ ಡೇರಿಗೂ ಕರ್ಕೊಂಡು ಹೋಗಾಕ್ ಬರ್ತೈತ್ರಿ. ಆಮ್ಯಾಗ ಹೈಟೆಕ್ ತೋಟಗಾರಿಕೆ ಅಂತ ಐತಿ, ಸೈದಾಪುರ ಫಾರ್ಮ್ ಅಂತ ಐತಿ ನಮ್ದು. ಅಲ್ಲೂ ಅವ್ರನ್ನ ಕರ್ಕೊಂಡು ಹೋಗಿ ವಿವಿಧ ನಮ್ಮ ಬೆಳೆ ಪದ್ಧತಿಗಳು ಹೆಂಗದಾವು, ನೀರಾವರಿ ಪದ್ಧತಿಗಳು ಹೆಂಗದಾವು, ಗೊಬ್ಬರ ನಿರ್ವಹಣೆ ಹೆಂಗ್ ಮಾಡ್ತೀವಿ, ಕಳೆ ನಿಯಂತ್ರಣ ಹೆಂಗ್ ಮಾಡ್ತೀವಿ, ಬೆಳೆ ಪದ್ಧತಿಗಳು ಹೆಂಗದಾವು, ಇದ್ರ ಬಗ್ಗೆ ಎಲ್ಲ ನಾವು ಅವರಿಗೆ ಸಾಕಷ್ಟು ಮಾಹಿತಿಯನ್ನ ಹೊಲದೊಳಗ ನಾವು ತೋರಿಸುವಂತ ವ್ಯವಸ್ಥೆ ಐತಿ. ಆಮ್ಯಾಗ ಉಚಿತ ವೈದ್ಯಕೀಯ ಸಲಹಾ ಕೇಂದ್ರಗಳನ್ನ ನಾವು ತೆಗಿತೀವಿ. ನಮ್ಮಲ್ಲಿ ವಿಶ್ವವಿದ್ಯಾಲಯದೊಳಗೂ ವೈದ್ಯಾಧಿಕಾರಿಗಳು ಇರ್ತಾವ. ಅವರೆಲ್ಲ ಬಂದು ಹೆಚ್ಚು ಕಡಿಮೆ ಏನಾದರೂ ತೊಂದರೆಗಳಿದ್ರೂ ಅವನ್ನ ಸರಿಪಡಿಸುವಂತ ವ್ಯವಸ್ಥೆಯನ್ನ ಮಾಡಿವಿ. ಆಮ್ಯಾಗ ನಾವು ಸಾರಿಗೆ ನಿರ್ವಹಣೆ ವ್ಯವಸ್ಥೆ ಕೂಡ ಸಮರ್ಪಕವಾಗೈತಿ. ಸರ್ಕಾರದ ಬಸ್ಸುಗಳನ್ನು ಇರ್ತಾವು. ಆಮ್ಯಾಗ BRTC ಬಸ್ಗಳು ಇರ್ತಾವು. ಆಮ್ಯಾಗ ಅವರಿಂದ ಖಾಸಗಿ ವಾಹನಗಳನ್ನು ತಗೊಂಡ್ಬಂದ್ರು ಅವರಿಗೆ ನಿಲ್ಲುವಂತ ಒಂದು ಸ್ಥಳಗಳನ್ನ ಒಂದು 5-6 ಜಾಗದೊಳಗೂ ಮಾಡಿವಿ. ಆಮ್ಯಾಗ ಬಂದಂತ ರೈತರಿಗೆ ಇಳ್ಕೊಳೋ ವ್ಯವಸ್ಥೆನೂ ಐತ್ರಿ. ಈ ರೈತರು ಬರೋ ಮುಂದೆ ತಮ್ಮ ಹೊಲದ ಮಣ್ಣು ಮತ್ತು ನೀರಿನ ಒಂದು ಮಾದರಿಗಳನ್ನು ತಗೊಂಡ್ಬಂದ್ರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಅವು ಮಾದರಿಗಳನ್ನು ಇಟ್ಕೊಂಡು ಅವರಿಗೆ ಅದರೊಳಗೆ ಇರುವಂತ ಪೋಷಕಾಂಶ ಎಷ್ಟದಾವು, ಲವಣಾಂಶ ಎಷ್ಟೈತಿ ನಾವು ಮಾಹಿತಿ ಕೊಡುವಂತ ವ್ಯವಸ್ಥೆನೂ ಮಾಡ್ತೀವಿ. ಯಾಕಂದ್ರೆ ಮಣ್ಣು ಮತ್ತು ನೀರಿನ ಗುಣಧರ್ಮಗಳ ಆಧಾರದ ಮ್ಯಾಗ ಕೃಷಿ ಪದ್ಧತಿಗಳನ್ನ ನಾವು ಮಾಡಬೇಕಾಗ್ತೈತಿ. ಪ್ರಾತ್ಯಕ್ಷಿಕೆಗಳದಾವು, ತರಬೇತಿ ಕೊಡುವಂತ ವ್ಯವಸ್ಥೆ ಅದಾವು. ನಮ್ಮ ರೈತರಿಂದ ನಮ್ಮ ವಿಜ್ಞಾನಿಗಳೊಡನೆ ಚರ್ಚೆ ಮಾಡಿ ಬೇರೆ ಬೇರೆ ಅವರಿಗೆ ಏನು ತರಬೇತಿ ಬೇಕು ಅಂತ ತರಬೇತಿ ವ್ಯವಸ್ಥೆ ಇದ್ದಾಗ ಅವರು ಬಂದು ಅದಕ್ಕೆ ಹಾಜರಾತಿಯಾಗಿ ಆ ತರಬೇತಿಗಳನ್ನು ಪಡ್ಕೊಂಡು ಹೋಗುವಂತ ವ್ಯವಸ್ಥೆ ಕೂಡ ನಮ್ಮ ಹತ್ರ ಐತಿ. ಆಮ್ಯಾಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಸಮಗ್ರ ಇದು ಪೋಷಕಾಂಶ ನಿರ್ವಹಣೆ ಕೆಲವೊಂದು ತರಬೇತಿ ಕೊಡ್ತಿರ್ತೀವಿ. ಪರಿಕರ ಮಾರಾಟಗಾರರು ಕೂಡ ನಾವು ಕೆಲವೊಂದು ತರಬೇತಿ ಅದಾವು. ಜೇನು ಸಾಕಾಣೆ, ಮೊಲ ಸಾಕಾಣೆ, ಕುರಿ ಸಾಕಾಣೆ, ಹೈನುಗಾರಿಕೆ, ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬರುವಂತ ಈ ಎಲ್ಲ ತರಬೇತಿಗಳ ಬಗ್ಗೆನೂ ಅವರು ಯಾವಾಗ ಕೊಡ್ತಾರ, ಏನ್ ಕೊಡ್ತಾರ ಅದರ ಬಗ್ಗೆ ಸಮರ್ಪಕ ಮಾಹಿತಿಯನ್ನ ತೆಗೆದುಕೊಂಡು ಹೋಗಾಕ ರೈತ ಬಾಂಧವರಿಗೆ ಸ್ವಾಗತವನ್ನ. ತುಂಬಾ ವಿಸ್ತೃತ ಮಾಹಿತಿ ನೀಡ್ತಾ ಇದ್ರಿ ಡಾಕ್ಟರ್ SS ಅಂಗಡಿ ಅವರೇ. ನಾವು ಕುಲಪತಿಗಳನ್ನ ಅಭಿನಂದಿಸಲೇಬೇಕು. ಯಾಕಂದ್ರೆ ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿಗಳು 109 ತಳಿಗಳನ್ನ ಬಿಡುಗಡೆ ಮಾಡಿದ್ರು. ಅದರೊಳಗೆ ಜೋಳದ ತಳಿ DSH 6 ಮತ್ತೆ ಬರಗು ತಳಿ DHPM 64 ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಒಂದು ಹೊಸ ಸಂಶೋಧನೆ ಆಗಿರುವಂತದ್ದು ಬಿಡುಗಡೆ ಮಾಡಿದ್ರು. ಹೀಗಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯವನ್ನು ಅಭಿನಂದಿಸ್ತಾ ನಮ್ಮ ಜೊತೆಗೆ ಸಂಶೋಧನಾ ನಿರ್ದೇಶಕರಿದ್ದಾರೆ ಡಾಕ್ಟರ್ BD ಬಿರಾದರ್ ಅವರು. ಡಾಕ್ಟರ್ BD ಬಿರಾದರ್ ಅವರೇ, ಕೃಷಿ ವಿಶ್ವವಿದ್ಯಾಲಯ ರೈತರಿಗೆ ಹೊಸದೇನು ಕೊಡಬೇಕು ಅಂತ ತುಡಿತಾ ಇರೋದು ಬಹಳ ನಿಜವಾಗಿ ಸಂತೋಷ ವಿಚಾರ. ತಳಿಗಳ ಅಭಿವೃದ್ಧಿ ಕುರಿತಂತೆ ರೈತರಿಗೆ ಮಾಹಿತಿ ನೀಡುವ ನಿಟ್ಟಿನೊಳಗೆ ಕೃಷಿ ಮೇಳದೊಳಗೆ ಏನೇನು ಕಾರ್ಯಕ್ರಮಗಳು ಆಯೋಜಿತ ಆಗಿವೆ ಹೇಳ್ಬೋದಾ? ಕೃಷಿ ಮೇಳದ ಧ್ಯೇಯವಾಕ್ಯ ಏನಂದ್ರೆ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆ.
ಈ ತಾಂತ್ರಿಕತೆಗಳಂದ ತಕ್ಷಣ ಹವಾಮಾನ ವೈಪರೀತ್ಯವನ್ನ ತಡೆದು ಪುನಶ್ಚೇತಗೊಂಡು ಹೆಚ್ಚಿನ ಇಳುವರಿ ಕೊಡುವಂತಹ ತಳಿಗಳನ್ನ ಅಭಿವೃದ್ಧಿಪಡಿಸೋದು ಬಹಳ ಅವಶ್ಯಕತೆ ಇದೆ. ಆ ದೃಷ್ಟಿಯಲ್ಲಿ ನಾವು ಅನೇಕ ತಳಿಗಳನ್ನ ಹೋದ ವರ್ಷವೂ ಬಿಡುಗಡೆ ಮಾಡಿದ್ದೆವು. ಈ ವರ್ಷನೂ ಕೂಡ ಅದೇ ರೀತಿ ಬಿಡುಗಡೆ ಮಾಡಿವಿ. ಈಗಾಗಲೇ ತಾವು ಹೇಳಿದ್ರು, ಈ ಸಿರಿಧಾನ್ಯಗಳು ಅಂತಕ್ಕಂಥವು ಮೂಲತಃ ಇವು ಹವಾಮಾನ ವೈಪರೀತ್ಯವನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲಂತ ಬೆಳೆಗಳು. ಅದರಲ್ಲಿ ಮತ್ತೆ ಶ್ರೇಷ್ಠತೆ ಆದಂತಹ ಒಂದು ಜೋಳದ ತಳಿ ಮತ್ತು ಒಂದು ಬರಗಿನ ತಳಿಯನ್ನು ಕೂಡ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಂದ 109 ತಳಿಗಳಲ್ಲಿ ಇವೆರಡೂ ಕೂಡಿದ್ದು. ಇದರ ಜೊತೆಗೆ ಈ ವರ್ಷ ನಾವು ಭತ್ತದ 2 ತಳಿಗಳು ಬಿಡುಗಡೆ ಮಾಡಿವಿ, DRV1 ಮತ್ತು DRV2 ಅಂತಕ್ಕಂಥದ್ದು. ಈ ತಳಿಗಳ ವಿಶೇಷತೆ ಏನಂದ್ರೆ ಭತ್ತದಲ್ಲಿ ಸಾಮಾನ್ಯವಾಗಿ ಸಸಾರಜನಕ ಪ್ರಮಾಣ ಬಹಳಷ್ಟು ಕಡಿಮೆ ಇರ್ತದೆ, 5ರಿಂದ 6% ಬಹಳ ಅಂದ್ರೆ ಆಯಿತು. ಈ 2 ತಳಿಗಳಲ್ಲಿ ಸುಮಾರು 9ರಷ್ಟು ಸಸಾರಜನಕ ಇದೆ. ಜೊತೆಗೆ ಹೆಚ್ಚಿನ ಪ್ರಮಾಣದ ಕಬ್ಬಿಣ ಅಂಶ ಈ 2 ತಳಿಗಳಲ್ಲಿದೆ. ಸೊ ಈ 2 ವಿಶೇಷ ತಳಿಗಳು ನಾವು ಈ ವರ್ಷ ಬಿಡುಗಡೆ ಮಾಡಿವಿ. ಈ ತಳಿಗಳ ಒಂದು ಬೆಳೆಯೋದರಿಂದ ಮತ್ತು ಅದನ್ನ ತಿನ್ನುವುದರಿಂದ ಸಾಕಷ್ಟು ನಮ್ಮ ಒಂದು ಈ ಏನು ಕಬ್ಬಿಣ ಅಂಶದ ಕೊರತೆ ಆಗಲಿ ಅಂತ ಸಸಾರಜನಕ, ಯಾಕಂದ್ರೆ ಈಗ ನಾವು ಭತ್ತ ತಿನ್ನುವುದು ಜಾಸ್ತಿ ಆಗಿದೆ. ಇಂಥ ತಳಿಗಳ ಅಭಿವೃದ್ಧಿ ಬಹಳ ಮಹತ್ವದ್ದು. ಈ ದೃಷ್ಟಿಯಿಂದ ನಾವು 2 ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ. ಜೊತೆಗೆ ಅನೇಕ ತಂತ್ರಜ್ಞಾನಗಳು, ಅಂದ್ರೆ ಈಗ ಕೀಟಗಳ ನಿರ್ವಹಣೆ ಮಾಡತಕ್ಕದ್ದು, ಆಮೇಲೆ ರೋಗಗಳನ್ನು ನಿರ್ವಹಣೆ ಮಾಡತಕ್ಕಂಥದ್ದು, ಪೋಷಕಾಂಶಗಳ ನಿರ್ವಹಣೆ ಮಾಡತಕ್ಕಂಥದ್ದು, ಬರ ತಡೆಕೊಳ್ಳತಕ್ಕಂಥ ನಿರ್ವಹಣೆ ಮಾಡತಕ್ಕಂಥದ್ದು, ಹೆಚ್ಚು ಮಳೆ ಆದರೆ ಆ ಹೆಚ್ಚಿನ ತೇವಾಂಶ ತಡೆದುಕೊಂಡು ಮತ್ತೆ ಪುನಶ್ಚೇತಗೊಂಡು ಯಾವ ರೀತಿ ನಾವು ಬೆಳೆಯನ್ನ ಅಥವಾ ಇಳುವರಿಯನ್ನ ಗಣನೀಯವಾಗಿ ಹೆಚ್ಚಿಸಲಿಕ್ಕೆ ಏನು ತಂತ್ರಜ್ಞಾನಗಳು ಬೇಕು ಅಂತ ಅನೇಕ ತಂತ್ರಜ್ಞಾನಗಳನ್ನು ನಾವು ಬಿಡುಗಡೆ ಮಾಡಿವಿ. ಆ ಒಂದು ಮಾಹಿತಿ ಈ ಕೃಷಿ ಮೇಳದಲ್ಲಿ ಸಾಕಷ್ಟು ಸಿಗುತ್ತದೆ. ಉದಾಹರಣೆಗೆ ಈ ಸೋಯಾ ಅವರೆಯಲ್ಲಿ ಇವತ್ತಿತ್ತಲಾಗಿ ಎಲೆ ತಿನ್ನುವ ಕೀಟಗಳ ಹಾವಳಿ ಜಾಸ್ತಿ ಇದೆ, ಅದರ ಬಗ್ಗೆ ನಾವು ಒಂದು ತಂತ್ರಜ್ಞಾನ ಬೆಳವಣಿಗೆ ಮಾಡಿವಿ. ಜೊತೆಗೆ ಬಿಟಿ ಹತ್ತಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆ, ಉದಾಹರಣೆಗೆ ಬರೀ ನಮ್ಮಲ್ಲಿ ಹಿಲಿಯೋತಿಸ್ ಅಂತಕ್ಕಂಥದ್ದು ಅಷ್ಟೇ ನಾವು ಕಂಟ್ರೋಲ್ ಆಗಿದೆ ಬಿಟಿಯಲ್ಲಿ. ಉದಾಹರಣೆಗೆ ಇನ್ನೂ ಎಲೆಗಳ ಹೀರುವ ಒಂದು ಕೀಟಗಳು ಬಹಳ ಇದಾವೆ, ಅದು ಕೂಡ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕಂತಕ್ಕಂಥದ್ದಿದೆ. ಶೇಂಗಾದಲ್ಲಿ ಎಲೆ ತಿನ್ನುವ ಹುಳದ ಕೀಟಗಳ ಬಗ್ಗೆ ಮತ್ತು ಈರುಳ್ಳಿಯಲ್ಲಿ ಇತ್ತಿತ್ತಲಾಗಿ ಏನು ಸಮಸ್ಯೆ ಆಗಿದೆ ಅಂದ್ರೆ ಈ ಮ್ಯಾಗಿನ ಎಲಿ ಒಣಗಿ ತಿರ್ಸ್ತದ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡತಕ್ಕಂಥ ತಂತ್ರಜ್ಞಾನ ಇದೆ. ಆಮೇಲೆ ಈ ಮುಂಗಾರಿ ಜೋಳ ಮತ್ತು ಮೆಕ್ಕೆಜೋಳದಲ್ಲಿ ಫಾಲ್ ಆರ್ಮಿ ವರ್ಮ್ ಬರ್ತಾ ಇದೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡತಕ್ಕಂಥದ್ದು. ಈ ಒಂದು ಎಲ್ಲ ತಂತ್ರಜ್ಞಾನಗಳನ್ನ ಮಾಹಿತಿನೂ ಕೊಡಲಾಗುತ್ತದೆ. ಜೊತೆಗೆ ಪ್ರಾತ್ಯಕ್ಷಿತೆಗಳನ್ನು ಇದ್ರ ಬಗ್ಗೆ ಇರ್ತವೆ. ನಾವು ಹೇಳಿದವು ಈ ತಳಿಗಳು, ಈ ಜೋಳದ ತಳಿ ಆಗಲಿ, ಬರಗಿನ ತಳಿ ಆಗಲಿ, ಆಮೇಲೆ ಇನ್ನೊಂದು ಉದಾಹರಣೆಗೆ ಪೊಕ್ಕ ಬಹಿಂಗ್ ಅಂತಿಕೊಂಡು ಒಂದು ರೋಗ ಈ ಸುಗರ್ ಕೇನ್ದಲ್ಲಿ ಕಬ್ಬಿನಲ್ಲಿ ಬಹಳ ಬರ್ತಾ ಇದೆ, ಅದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡತಕ್ಕಂಥದ್ದು, ಅದರ ಬಗ್ಗೆನೂ ಸಹಿತಕ್ಕೂ ನಾವು ಎಲ್ಲ ಮಾಹಿತಿಗಳನ್ನ ಈ ಕೃಷಿ ಮೇಳದಲ್ಲಿ ಇರ್ತದೆ. ರೈತರಿಗೆ ಒಂದೇ ಒಂದು ವೇದಿಕೆ ಇಲ್ಲಿ ಏನ್ ಸಿಗ್ತದಂದ್ರೆ ತಳಿಗಳ ಹಿಡಿದು ಕೀಟ ನಿರ್ವಹಣೆ ಹಿಡಿದು ಪೋಷಕಾಂಶಗಳ ನಿರ್ವಹಣೆ, ಬರ ನಿರ್ವಹಣೆ, ರೋಗ ನಿರ್ವಹಣೆ, ಸಮಗ್ರ ಎಲ್ಲ ಪದ್ಧತಿಗಳ ನಿರ್ವಹಣೆಯ ತಂತ್ರಜ್ಞಾನಗಳು, ಹೊಸ ಹೊಸ ಆವಿಷ್ಕಾರಗಳು ಒಂದೇ ವೇದಿಕೆಯಲ್ಲಿ ಸಿಗ್ತಕ್ಕಂಥದ್ದು. ನೀವು ಒಂದಿನ 2 ದಿನದೊಳಗೆ ಇಡೀ ಒಂದು ಕೃಷಿಯಲ್ಲಿ ಮಾಹಿತಿಯನ್ನ ರೈತರು ಪಡಿತಕ್ಕಂಥ ಒಂದು ಲಾಭ ಇಲ್ಲಿದೆ. ಆಮೇಲೆ ಈಗ ಉದಾಹರಣೆಗೆ ಕೆಲವೊಂದು ನಮ್ಮಲ್ಲಿ ಈಗ ಪಲ್ಸ್ ಬೂಸ್ಟರ್ ಅಂತ ಬಂದಿದೆ. ಪಲ್ಸ್ ಬೂಸ್ಟರ್ ಅಂದ್ರೆ ಈ ಇದಕ್ಕೆ ಕಡ್ಲಿ, ತೊಗರಿ, ಆಮೇಲೆ ಹೆಸರು, ಉದ್ದು ಇವಕ್ಕೆಲ್ಲನೂ ಇದಕ್ಕೆ ನಾವು ಒಂದು ಸ್ಪ್ರೇ ಮಾಡೋದ್ರಿಂದ ಬಹಳಷ್ಟು ಇಳುವರಿ ಜಾಸ್ತಿ ಆಗ್ತಕ್ಕಂಥ. ಡಾಕ್ಟರ್ ಬಿ ಡಿ ಬೇರಾದರ್ ಅವರೇ, ನಾವು ಹೇಳ್ತೀವ್ರಿ ನಮ್ಮ ಮೊದಲ ಡಾಕ್ಟರ್ ಅಂದ್ರೆ ರೈತ ಬೆಳೆದು ಸರಿಯಾಗಿ ಬೆಳೆದು ನಮಗೆ ಉತ್ತಮವಾದ ಪೌಷ್ಟಿಕವಾದ ಆಹಾರ ಕೊಟ್ಬಿಟ್ರೆ ನಾವು ವೈದ್ಯರು ಬೇಕಾಗೇ ಇಲ್ಲ. ನಮಗೆ ಆ ನಿಟ್ಟಿನೊಳಗೆ ಈ ತಳಿಗಳ ಅಭಿವೃದ್ಧಿ ಏನಿದೆ ಬಹಳ ಒಂದು ಉತ್ತಮ ಕೆಲಸ. ಇದು ರೈತರಿಗೆ ಮುಟ್ತಾ ಇದೆ. ಈಗ ಸಾಕಷ್ಟು ವಿಶ್ವವಿದ್ಯಾಲಯ ಆ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಕೃಷಿ ವಿಜ್ಞಾನ ಕೇಂದ್ರಗಳು, ವಿಸ್ತರಣಾ ಒಂದು ಘಟಕಗಳ ಸಹಾಯದಿಂದ ಸಾಕಷ್ಟು ವ್ಯಾಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಅಭಿನಂದನೆಗಳು. ಈ ತಳಿಗಳ ಅಭಿವೃದ್ಧಿಯನ್ನು ಕೃಷಿ ಮೇಳದೊಳಗೆ ನಮ್ಮ ರೈತರು ಖಂಡಿತವಾಗಿ ಕಣ್ಣು ಹಾಯಿಸಬೇಕು ಅಂತ ಹೇಳ್ತಾ ಪ್ರಾತ್ಯಕ್ಷಿಗಳನ್ನು ನೋಡೋದು ಬಹಳ ಮುಖ್ಯ. ವಿಜ್ಞಾನಿಗಳ ಅಭಿವೃದ್ಧಿ ಮಾಡಿದಂತ ಹೊಲಗಳಿಗೆ ಹೋಗಿ ಭೇಟಿ ಕೊಡೋದು, 1-2 ದಿವಸ ಸಮಯ ಇಟ್ಕೊಂಡು ಬನ್ನಿ ದಯವಿಟ್ಟು ಅಂತ ರೈತರು ಹೇಳ್ತಾ ಒಂದು ಒಟ್ಟಾರೆ ಪಟ್ಟಿ ಏನಿದೆಯಲ್ಲ 21ರಿಂದ 24ನೇ ತಾರೀಕಿನವರೆಗೆ ಆಗ್ತಾ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ಕುಲಪತಿಗಳು ವಿವರ ನೀಡಬಹುದಾ? ಸಾಕಷ್ಟು ರೈತರು ಏನು ಹಿಂಗಾರು ಹಂಗಾಮಿಗೆ ಬೀಜದ ಸಲುವಾಗಿ ಬರ್ತಾರೆ. ಹಿಂಗಾರು ಹಂಗಾಮದ ಮುಖ್ಯ ಬೆಳೆಗಳಾದ ಜೋಳ, ಕಡ್ಲೆ, ಆಮೇಲೆ ಗೋಧಿ, ಕುಸುಬೆ
ಮುಖ್ಯವಾಗಿ ಈ ಬೆಳೆಗಳಲ್ಲಿ ಏನು ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿದ್ದಾವಲ್ಲ ಎಲ್ಲಾ ತಳಿಗಳ ಬೀಜಗಳು ಮಾರಾಟ ಆಗ್ತದೆ. ಅದಕ್ಕೆ ರೈತ ಬಾಂಧವರು ಶಾಂತ ರೀತಿಯಿಂದ ತಮಗೆ ಬೇಕಾದಂತ ಯಾವುದೇ ಬೆಳೆಗಳಲ್ಲಿ ಯಾವುದೇ ತಳಿಗಳ ಬೀಜಗಳನ್ನ ತಾವು ದಯವಿಟ್ಟು ಸಹಕರಿಸಿ ತೆಗೆದುಕೊಂಡು ಹೋಗಿ ಅವುಗಳನ್ನ ಬಿತ್ತಿ ತಾವು ಒಯ್ದಂತ ತಳಿಗಳ ಬೀಜವನ್ನ ಕನಿಷ್ಠ 3 ವರ್ಷ ತಾವೇ ಶುದ್ಧೀಕರಣವಾಗಿಟ್ಟುಕೊಂಡು ಅವನೇ ಉಪಯೋಗ ಮಾಡ್ರಿ. ಪ್ರತಿ ವರ್ಷ ನಮ್ಮಲ್ಲಿ ಬೀಜ ತಗೊಳ್ಕೊಳ್ಳಕ್ ಬರಬೇಡ್ರಿ, ಅವನ್ನೇ ಪಕ್ಕದ ರೈತರಿಗೆ ಕೊಡ್ರಿ. ರೈತರಿಂದ ರೈತರಿಗೆ ಹೊಸ ತಳಿಗಳ ಬೀಜ ಈ ರೀತಿ ಹೋಗಬೇಕು. ಪ್ರತಿ ವರ್ಷನ ನೀವು ಎಲ್ಲಾ ಮಾರಾಟ ಮಾಡಿ ಹೊಳ್ಳಿ ಬೀಜಕ್ಕೆ ಬಂದ್ರೆ ಅದು ಇಲ್ಲ. ಯಾಕಂದ್ರೆ ಒಮ್ಮೆ ತಳಿಗಳನ್ನ ತೆಗೆದುಕೊಂಡು ಹೋದಾಗ ಕನಿಷ್ಠ ಪಕ್ಷ 3 ವರ್ಷ ಆದರೂ ಅದೇ ತಳಿಗಳನ್ನ ತಾವು ಬೆಳೀರಿ, ಬೇರೆ ರೈತರಿಗೆ ಕೊಡ್ರಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ನಾವು ಪ್ರತಿ ದಿವಸ ಸಂಪನ್ಮೂಲ ವ್ಯಕ್ತಿಗಳಿಂದ ಆಯ್ದ ವಿಷಯಗಳಲ್ಲಿ ಚರ್ಚೆ ಇರ್ತದೆ. ಆ ಒಂದು ಮೊದಲನೇ ದಿವಸ ಆಧುನಿಕ ಕೃಷಿ ತಾಂತ್ರಿಕತೆ ಅಳವಡಿಕೆಗಳಲ್ಲಿ ಯುವ ಪೀಳಿಗೆ ಮತ್ತು ನವೋದ್ಯಮಿಗಳ ಪಾತ್ರ. ನಮ್ಮ ಪ್ರಧಾನಮಂತ್ರಿಗಳ ಕನಸು ಸ್ಟಾರ್ಟ್ಅಪ್ಸ್. ಕೃಷಿಯಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಒಂದು ಯೋಜನೆಯಲ್ಲಿ ಈಗ 106 ನವೋದ್ಯಮಗಳನ್ನ ನಾವು ಅನುದಾನ ಕೊಟ್ಟಿದ್ದೇವೆ. ಆ ಒಂದು ಅನುದಾನಕ್ಕೆ ಕೊಟ್ಟ ಪೈಕಿ 106 ಪೈಕಿ ಸುಮಾರು 20 ರಿಂದ 25 ನವೋದ್ಯಮಿಗಳು ಬಂದು ಪ್ರದರ್ಶನ ಮಾಡ್ತಾರೆ. ಸ್ಟಾರ್ಟ್ಅಪ್ ಪೆವಿಲಿಯನ್ ಮಾಡಿದ್ದೇವೆ. ಇದಕ್ಕೆ ಯುವ ಪೀಳಿಗೆಗೆ ಪ್ರೋತ್ಸಾಹ ಸಿಗ್ತದೆ. ಅವರು ಉದ್ಯೋಗವನ್ನು ಅರಿಸಿಕೊಂಡು ಹೋಗಲಾರದೆ ತಾವಾಗಿ ಉದ್ಯೋಗ ಕೊಡುವಂತ ಉದ್ಯಮಿಗಳು ಆಗಲಿಕ್ಕೆ ಕನಸುಗಳನ್ನು ಕಂಡು ನನಸಾಗಿ ಮಾಡಿಕೊಳ್ಳುವಂತ ಒಂದು ಅವಕಾಶವಿದೆ. ಹಾಗೆ 2ನೇ ದಿವಸ ಕೃಷಿ ಮೇಳದ ಉದ್ಘಾಟನೆ ಇದೆ ಮತ್ತು ಶ್ರೇಷ್ಠ ಕೃಷಿಕ ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಮತ್ತು ಅವರಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಮತ್ತು ಮಧ್ಯಾಹ್ನ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಸಾವಯವ ಹಾಗೂ ನೈಸರ್ಗಿಕ ಕೃಷಿ ಪಾತ್ರ. ಹವಾಮಾನ ಬದಲಾವಣೆಗೆ ಇದು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಬಹಳಷ್ಟು ಪ್ರಾಮುಖ್ಯತೆ ಬರ್ತದೆ. ಆದ್ದರಿಂದ ಈ 2 ಕೃಷಿಯನ್ನ ನಾವು ಪ್ರಚಾರ ಮಾಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ರೈತರಿಗೆ ಚರ್ಚೆ ಮಾಡ್ತೇವೆ ಮತ್ತು ಪ್ರತಿನಿತ್ಯ ಮಧ್ಯಾಹ್ನ ರೈತರಿಂದ ರೈತರಿಗೆ ಕಾರ್ಯಕ್ರಮ ಇರ್ತದೆ. 3ನೇ ದಿವಸ ಪರಿಕರಗಳ ಸಾಮರ್ಥ್ಯ ಹೆಚ್ಚಿಸಲು ಮತ್ತು ಉತ್ಪನ್ನಗಳ ಮೌಲ್ಯವರ್ಧನೆ ವೃದ್ಧಿಸಲು ದ್ವಿತೀಯ ಕೃಷಿ. ಇದು ಮುಖ್ಯವಾಗಿ ಇದಕ್ಕೂ ಸಂಪನ್ಮೂಲ ವ್ಯಕ್ತಿಗಳಿಂದ ಪರಿಚಯ ಇರ್ತದೆ. ಮತ್ತು ಬರ ನಿರ್ವಹಣೆಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳು ಪ್ರತಿ ವರ್ಷ ನಾವು ಇಟ್ಟೇ ಇಡ್ತೇವೆ. ಯಾಕಂತಂದ್ರೆ ಎಷ್ಟು ನಾವು ರೈತರಿಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡ್ರಿ ಅಂತ ಹೇಳಿದ್ರು ಅದು ಕಡಿಮೆನೆ. ನಾವು ಪ್ರತಿ ವರ್ಷ ಹೇಳ್ಕೊತಾ ಹೋಗ್ತೇವೆ. ಇಳಕಲಿಗೆ ಅಡ್ಡವಾಗಿ ಬದುಗಳನ್ನು ನಿರ್ಮಾಣ ಮಾಡ್ರಿ ಅಂತೇವಿ. ನೀರನ್ನ ನಿಲ್ಲಿಸ್ರಿ, ಹೆಚ್ಚಿನ ನೀರನ್ನ ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡ್ರಿ. ಮತ್ತು ಮಳೆ ಹೋದಾಗ ನಾವು ನೀರು ಹಾಸೋದ್ ಬೇಕಾಗಿಲ್ರಿ, ಒಂದು ನೀರಿನ ಸ್ಪ್ರೇ ಬೆಳೆಗಳಿಗೆ ಕೊಟ್ರೆ ಸಾಕು, ಒಂದು 15 ದಿವಸ ಬದುಕ್ತಾವ. ಹೌದು. ಹೀಗೆ ಸಾಕಷ್ಟು ಈಗ ಬರ ನಿರ್ವಹಣೆ ಬಗ್ಗೆ ಕಾರ್ಯಕ್ರಮಗಳನ್ನು ಕೂಡ ನಾವು ತಿಳಿಸಿಕೊಡ್ತೇವೆ. ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಕೈಗೊಳ್ಳಬೇಕಾದ ಬೆಳೆ ಪದ್ಧತಿಗಳ ಬಗ್ಗೆನೂ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾರೆ. ಆಮೇಲೆ 4ನೇ ದಿವಸ ಎಣ್ಣೆಕಾಳು ಹಾಗೂ ದ್ವಿದಳ ಧಾನ್ಯಗಳ ಉತ್ಪಾದನೆ. ಇದು ಕೂಡ ಪ್ರತಿ ವರ್ಷ ಇರ್ತದೆ. ಯಾಕಂದ್ರೆ ಎಣ್ಣೆಕಾಳಿನ ಬಗ್ಗೆ ನಾವು ಇನ್ನೂ ಸೆಲ್ಫ್ ಸಫಿಶಿಯೆಂಟ್ ಇಲ್ಲ, ಅದಕ್ಕೆ ನಾವು ಇಂಪೋರ್ಟ್ ಮಾಡ್ತಾ ಇರ್ತೀವಿ. ರೈತರು ಬಹಳ ಪ್ರಾಮುಖ್ಯತೆ, ಯಾಕಂದ್ರೆ ಅದು ಆರ್ಥಿಕ ಒಂದು ಬೆನ್ನೆಲುಬು. ಹೆಸರಿನ ಒಂದು MSP ಏನಿದೆ ಅಂದ್ರೆ 8600 ಇದೆ. ಇದು ನಮ್ಮ ರೈತ ಬಾಂಧವರು. ಎಣ್ಣೆಕಾಳಿನ ಉತ್ಪಾದನೆ ಮತ್ತು ದ್ವಿದಳ ಧಾನ್ಯಗಳ ಉತ್ಪಾದನೆ ಹೆಚ್ಚಾಗಬೇಕಾಗಿದೆ. ಅದಕ್ಕೆ ಪ್ರತಿ ವರ್ಷನೂ ಈ ಬೆಳೆಗಳ ಬಗ್ಗೆ ತಾಂತ್ರಿಕತೆಗಳ ನಾವು ಪ್ರಚಾರವನ್ನು ಡಿಸ್ಕಷನ್ ಮೂಲಕ ಮಾಡ್ತಿರ್ತೇವೆ. ರೈತರಿಗೆ ಮತ್ತು ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು QR ಕೋಡ್ಗಳ ಮುಖಾಂತರ ರಿಜಿಸ್ಟ್ರೇಷನ್ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ರೈತರು ಎಲ್ಲ ವಾಟ್ಸ್ಆಪ್ನಲ್ಲಿ ನಾವು ಸರ್ಕ್ಯುಲೇಟ್ ಮಾಡಿದ್ದೇವೆ. ಆ QR ಕೋಡ್ ಅನ್ನ ಉಪಯೋಗ ಮಾಡಿಕೊಂಡು ರೈತರು ರಿಜಿಸ್ಟ್ರೇಷನ್ ಮಾಡಲಿ, ಬಂದು ಈ ಕೃಷಿ ಮೇಳವನ್ನ ವೀಕ್ಷಿಸಲಿ. ಎಲ್ಲ ರೈತ ಬಾಂಧವರಿಗೆ ಕಳಕಳಿಯಾಗಿ ಮನವಿಯನ್ನ ಮಾಡ್ಕೊಳ್ತೇವೆ. ಡಾಕ್ಟರ್ SS ಸಂಗಡಿಯವರು ಒಂದೆರಡು ಮಾತು ಹೇಳ್ಬೋದು. ಯಾಕಂದ್ರೆ ರೈತ ಬಾಂಧವರು ಈಗ ಬಂದು 4 ದಿವಸಗಳ ಉಪಯೋಗವನ್ನು ಮಾಡ್ಕೊಳ್ಬಹುದು. ಅಂದ್ರೆ ಹೇಗೆ 4 ದಿನಗಳನ್ನು ಕೂಡ ಸಮಯವನ್ನು ವೈಜ್ಞಾನಿಕವಾಗಿ ನಾವು ಸದುಪಯೋಗ ಮಾಡ್ಕೊಳ್ಬೇಕು. ಹೌದು, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ಪ್ರಾತ್ಯಕ್ಷಿಕೆಗಳಾಗ್ಲಿ, ವಿಜ್ಞಾನಿಗಳಲ್ಲೇ ಚರ್ಚೆ ಮಾಡೋದಾಗ್ಲಿ, ಆಮೇಲೆ ಈ ವಸ್ತು ಪ್ರದರ್ಶನ ನೋಡೋದಾಗ್ಲಿ, ಇದು 1 ದಿವಸದಾಗ ಮುಗಿಯೋ ಕೆಲಸ ಅಲ್ರಿ. ಇದು ಮಿನಿಮಮ್ 2 ದಿವಸ ಇರಬೇಕಾಕೈತಿ. ಇದ್ರು ಅಂತಂದ್ರೆ ಎಲ್ಲಾ ಚರ್ಚೆ ಮಾಡಕ್ಕೂ ಆಕೈತಿ, ಹೊಲಗಳಲ್ಲಿ ಬೆಳೆಗಳನ್ನು ನೋಡಕ್ ಆಕೈತಿ. ಮತ್ತೆ ಅವರು ನಮ್ಮ ವಿಜ್ಞಾನಿಗಳ ಜೊತೆ ತಮ್ಮ ಏನಾದರೂ ಪ್ರಶ್ನೆಗಳಿದ್ರ, ಸಮಸ್ಯೆಗಳಿದ್ರ ಅವು ಕೂಲಂಕಷವಾಗಿ ಚರ್ಚೆ ಮಾಡಿ ಅದರ ಬಗ್ಗೆ ಪರಿಹಾರವನ್ನು ತೆಗೆದುಕೊಂಡು ಹೋಗಬಹುದು. ಆಯಾ ಜಿಲ್ಲೆಯೊಳಗೆ ನಮ್ಮದು ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರಗಳದಾವು. ಹಂಗೇನಾರ ಆದಲ್ಲಿ ನಮ್ಮ ಕೃಷಿ ವಿಜ್ಞಾನಿಗಳು ಸ್ವತಃ ಅವರ ಹೊಲಗಳಿಗೆ ಹೋಗಿ ಭೇಟಿ ನೀಡಿ ಅವರಿಗೆ ಪರಿಹಾರಗಳನ್ನ, ನಮ್ಮ ಸಮಸ್ಯೆಗಳೇನದವು ಅವಕ್ಕೆ ಸೂಕ್ತವಾದ ಒಂದು ತಂತ್ರಜ್ಞಾನವನ್ನ
ಹೇಳಿ ಬರ್ತಾರ ಅಂತ. ಧನ್ಯವಾದಗಳು ಸರ್. ಡಾಕ್ಟರ್ ಬೇಡಿ ಬೇರಾದರ್ ಅವರೇ, ಈಗ ನೋಡ್ರಿ, ನಮ್ಮ ಕಾರ್ಯಕ್ರಮದ ಹೆಸರು ಕೃಷಿ ಶೋಧನೆ ಸಾಧನೆ. ನಮ್ಮ ಕೃಷಿಕರಲ್ಲಿ ಶೋಧನಾ ಮನೋಭಾವ ಬೇಕು. ಅಂದ್ರೆ ಪ್ರತಿ ದಿವಸ ಹೊಲಕ್ಕೆ ಹೋಗಿ ಏನಿದೆ ಇವತ್ತು, ನಿನ್ನೆ ಒಂದು ಬೆಳೆ ಇವತ್ತು ಏನಾಗಿದೆ, ನಾಳೆ ಏನಾಗಬಹುದು ಅನ್ನೋದನ್ನ ಶೋಧನೆ ಮಾಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕು. ಅವ್ರು ಪ್ರಯತ್ನ ಮಾಡಿದಾಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಗಿರುವಂತಹ ಸಂಶೋಧನೆಗಳು ಅವರಿಗೆ ತಲುಪ್ತಾವು. ಮತ್ತೆ ಅವರು ತಜ್ಞರೊಂದಿಗೆ ಮಾತಾಡ್ತಾರೆ, ಬೆಳೆಗಳಿಗೆ ಬೇಕಾದಂತಹ ಒಂದು ಅನುಕೂಲತೆ ಮಾಡಿಕೊಡ್ತಾರೆ. ಆ ನಿಟ್ಟಿನೊಳಗೆ ಹೇಗೆ ಶೋಧನಾ ಮನೋಭಾವವನ್ನು ರೈತ ಬಂಧುಗಳು ಹೆಂಗೆ ಬೆಳೆಸ್ಕೊಳ್ತಾರ ಈ ಕೃಷಿ ಮೇಳದಲ್ಲಿ ಭಾಗಿಯಾದ್ರೆ ಒಂದೆರಡು ಮಾತು. ನಾವು ಕೃಷಿ ಸಂಶೋಧನೆ ಏನ್ ಮಾಡ್ತೀವಿ ಅವನ್ನ ಪುಸ್ತಕ ರೂಪದಲ್ಲಿ ತಂದಿರ್ತೀವಿ ನಾವು. ಸೊ ರೈತರು ಪುಸ್ತಕಗಳನ್ನು ಓದಬೇಕು. ಓದಿ ಆ ಸಂಶೋಧನೆಗಳ ಪ್ರಕಾರ ನಾವು ಏನ್ ಹೇಳ್ತೀವಿ ಅದನ್ನ ಅಳವಡಿಸ್ಕೋಬೇಕು. ಆಮೇಲೆ ಅದನ್ನು ಕೇಳಾರ್ದನೆ ಈ ಅಂಗಡಿಗಳಿಂದ ಅಥವಾ ರಸಗೊಬ್ಬರಗಳು, ಬೀಜ, ಕೀಟನಾಶಕ ಮಾರಾಟಗಾರರು ಹೇಳೋದನ್ನು ಕೇಳಾರ್ದನೆ ನಮ್ಮ ಪುಸ್ತಕಗಳನ್ನು ಓದಿ ಅದರೊಳಗೆ ವೈಜ್ಞಾನಿಕ ಸಲಹೆಗಳು ಏನದಾವ ಅದನ್ನು ಕೇಳಿ ನಾವು ತಾವು ಮಾಡಿದ್ರೆ ಡೆಫಿನೆಟ್ ಆಗಿ ಉತ್ಪಾದಕತೆ ಜಾಸ್ತಿ ಆಗೇ ಆಗ್ತದೆ. ನಾವು ಈ ಒಂದು ಕೃಷಿ ಪರಿಸರವನ್ನು ರಕ್ಷಣೆನೂ ಮಾಡೋದು ನಮ್ಮ ಜವಾಬ್ದಾರಿ ಇದೆ ಮತ್ತು ನಮ್ಮ ಇಳುವರಿ ಜಾಸ್ತಿ ಮಾಡೋ ಜವಾಬ್ದಾರಿ ಇದೆ. ನಮ್ಮ ಸಂಶೋಧನೆಗಳು ಎರಡೂ ಈ ಬ್ಯಾಲೆನ್ಸ್ ಇರ್ತಾವೆ. ಆದರೆ ಈ ಕೃಷಿ ಪರಿಕರಗಳನ್ನು ಮಾರಾಟ ಮಾಡೋದು ಲಾಭ ಅಷ್ಟೇ ಇರುತ್ತೆ. ಸೊ ಆ ದೃಷ್ಟಿಯಿಂದ ನಾವು ರೈತರಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರೆ, ನಾವು ಮಾಡಿದಂತಹ ಸಂಶೋಧನೆಗಳನ್ನ ನಾವು ಏನು ಒಂದು ಬುಕ್ಗಳನ್ನ ಇಲ್ಲೆಲ್ಲ ಕೃಷಿ ಮೇಳದಲ್ಲಿ ಬಹಳಷ್ಟು ಬುಕ್ಗಳು ಸಿಗ್ತಾವೆ. ನಮ್ಮ ರೈತರಿಗೆ ಈ ಹೆಚ್ಚಿನ ಇಳುವರಿಗಾಗಿ ಉತ್ಪಾದನಾ ತಾಂತ್ರಿಕಗಳ ಒಂದು ಪುಸ್ತಕ ಇದೆ, ಅತಿ ಕಡಿಮೆ ಬೆಲೆಯಲ್ಲಿ ಐತಿ. ಅದ್ರಾಗ ಎಲ್ಲಾ ಬೆಳೆಗಳಲ್ಲಿ ಏನು ಸಂಶೋಧನೆ ಮಾಡಿವಿ, ತಳಿಗಳ ಬಗ್ಗೆ ಇರ್ತದೆ, ಕೀಟ ನಿರ್ವಹಣೆ, ರೋಗ ನಿರ್ವಹಣೆ, ಬರ ನಿರ್ವಹಣೆ ಎಲ್ಲ ಇರುತ್ತೆ. ಅದನ್ನು ಒಂದು ಇಟ್ಟುಕೊಂಡು ಅದನ್ನ ಮೇಲಿಂದ ಮೇಲೆ ತಾವು ಓದ್ತಾ ಇದ್ರೆ ಬಹಳಷ್ಟು ಅನುಕೂಲ. ಇದೇ ನಮ್ಮ ಭಗವದ್ಗೀತೆ ತಿಳಿಬೇಕು. ರೈತರ ಭಗವದ್ಗೀತೆ ಅಂದ್ರೆ ಈ ಒಂದು ಅಧಿಕ ಇಳುವರಿಯಾಗಿ ಹೆಚ್ಚಿನ ಉತ್ಪಾದನಾ ತಂತ್ರಜ್ಞಾನಗಳು. ಯಾಕಂದ್ರೆ ಇದು ವೈಜ್ಞಾನಿಕವಾಗಿ 50 ವರ್ಷಗಳ ಸಂಶೋಧನೆ ಮಾಡಿ 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 ಅದನ್ನ ತಿದ್ದಿ ತರಲಾದಂತ ಪುಸ್ತಕ. ಸೊ ಇದನ್ನ ಒಂದು ಇಟ್ಕೋಬೇಕು. ಜೊತೆಗೆ ಈ ಕೃಷಿ ಮೇಳದಲ್ಲಿ ಹೊಸ ಮಷಿನರಿಗಳಾಗಲಿ, ಈ ಉದಾಹರಣೆಗೆ ನೀರಾವರಿಯಲ್ಲಿ ಸ್ಪ್ರಿಂಕ್ಲರ್ ಸೆಟ್ ಹೊಸ ಮಾದರಿ ಬಂದಿರ್ತಾವ, ಆಮೇಲೆ ಡ್ರಿಪ್ ಇರಿಗೇಷನ್ ಸೆಟ್ ಬಂದಿರ್ತಾವ, ಪೈಪ್ಸ್ ಬೇರೆ ಬೇರೆ ಟೈಪ್ ಬಂದಿರ್ತಾವ, ಅತಿ ಕಡಿಮೆ ದರದಲ್ಲಿ ಹೆಚ್ಚಿನ ಒಂದು ಕೆಪಾಸಿಟಿ ಎಲ್ಲ ಬಂದಿರ್ತಾವ. ಅಂಥವೆಲ್ಲನೂ ಇಲ್ಲಿ ಡಿಸ್ಪ್ಲೇ ಇರ್ತದೆ. ಜೊತೆಗೆ ಈಗ ಸೋಲಾರ್ ಎನರ್ಜಿ ಮುಖಾಂತರ ಯಾವ ರೀತಿ ನಾವು ಇದು ಮಾಡಬೇಕು, ಕರೆಂಟ್ ಮೇಲೆ ನಾವು ಡಿಪೆಂಡ್ ಆಗೋದು ಕಡಿಮೆ ಮಾಡಬೇಕಾಗಿದೆ. ಸೊ ಅಂಥವು ಕೂಡ ಮಾದರಿಗಳು ಇಲ್ಲಿ ಬಹಳ ಇರ್ತಾವ. ಆಮೇಲೆ ನೈಸರ್ಗಿಕ ಮತ್ತು ಸಮಗ್ರ ಕೃಷಿ, ನಮ್ಮಲ್ಲಿ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ, ಈ ಮೂರು ರೈತರುಗಳು ಏನು ಈಗ ರೈತಾಪಿ ಜನರಲ್ಲಿ 3 ಭಾಗ ಅದಾರ. ಈಗ ಒಬ್ಬರು ನೂತನ ಕೃಷಿಕರು, ಕೆಮಿಕಲ್ ಫಾರ್ಮಿಂಗ್ ಅಂತ, ಇನ್ನೊಬ್ರು ಸಾವಯವ ಕೃಷಿಕರು, ಇನ್ನೊಬ್ರು ನೈಸರ್ಗಿಕ ಕೃಷಿಕರು, ಇನ್ನೊಬ್ಬರು ಸಮಗ್ರ ಕೃಷಿಕರು. ಸೊ ಎಲ್ಲಾರು ಬಂದ್ರು ಎಲ್ಲರಿಗೂ ಒಂದು ಮಾಡೆಲ್ ನಮ್ಮಲ್ಲಿ ಅದಾವ. ಡಾಕ್ಟರ್ ಬೇಡಿ ಬಿರಾದರ್ ಅವರೇ, ನೋಡ್ರಿ, ಪುಸ್ತಕ ಹೇಳುತ್ತಂತ ತಲೆ ಬಗ್ಗಿಸಿ ನನ್ನ ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ. ಇದು ರೈತರಿಗೆ ಬಹಳ ಅನ್ವಯ ಆಗುವಂಥದ್ದು. ಯಾಕಂದ್ರೆ ಕೃಷಿ ಸಾಕ್ಷರತೆ ನೀಡೋ ನಿಟ್ಟಿನೊಳಗೆ ಆ ಪುಸ್ತಕಗಳು, ವಿಜ್ಞಾನಿಗಳು ಮಾಡಿದಂತಹ ಒಂದು ಶ್ರಮ ಸಾರ್ಥಕ ಆಗಬೇಕು ಅಂದ್ರೆ ಅವರು ಅದನ್ನು ಓದಬೇಕು, ಅದನ್ನ ತಮ್ಮ ಹೊಲದೊಳಗೆ ಪ್ರಯೋಗ ಮಾಡಬೇಕು, ಅಂದ್ರೆ ಯಶಸ್ವಿ ಆಗ್ತದೆ. ಡಾಕ್ಟರ್ PL ಪಾಟೀಲ್ ಅವರು ಕೊನೆಯದಾಗ ಒಂದೆರಡು ಮಾತುಗಳು. ಯಾಕಂದ್ರೆ ಇವತ್ತು ಶಿಸ್ತುಬದ್ಧವಾಗಿ ಎಲ್ಲ ನೀಡಬೇಕು. ಯಾಕಂದ್ರೆ ಎಷ್ಟು ತಾಂತ್ರಿಕತೆ ಅಭಿವೃದ್ಧಿ ಆಗಿದೆ ಅಂದ್ರೆ ಗ್ಲೋಬಲೈಸೇಷನ್ ಆಗಿದೆ. ನೋಡ್ರಿ, ಈಗ ನಾವು ದ್ರೋಣಗಳ ಮುಖಾಂತರ ಔಷಧ ಸಿಂಪಡಿಸುವಂತ ಕಾಲ ಬಂದಿದೆ. ಇದನ್ನು ರೈತರು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಕೃಷಿ ಮೇಳದೊಳಗೆ ಒಂದು ಶಿಸ್ತುಬದ್ಧವಾಗಿ ಯಾವುದೇ ಒಂದು ಗಲಾಟೆ ಆಗದೆ ಇರ್ತಾರೆ. ಯಾಕಂದ್ರೆ ವಾಲಂಟಿಯರ್ಸ್ ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ, ಅವರಿಗೆ ಒಂದು ಸಹಕಾರ ನೀಡುವ ನಿಟ್ಟಿನೊಳಗೆ ಸಾರ್ವಜನಿಕರು, ರೈತ ಬಾಂಧವರು ಹೇಗೆ 4 ದಿನಗಳ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ಯಾವ ರೀತಿ ವ್ಯವಹರಿಸಬೇಕು, ಯಾವ ರೀತಿ ತಮ್ಮ ಉತ್ಸಾಹದಿಂದ ಬಂದು ಇದರ ಲಾಭ ಪಡೆದುಕೊಳ್ಬೇಕು, ತಾವು ಮಾಡಿದಂತ ಶ್ರಮ ಸಾರ್ಥಕ ಆಗಬೇಕು ಅಂತ ಹೇಳ್ತೀರಾ? ಈ ಒಂದು ಕೃಷಿ ಮೇಳ, ಕೃಷಿ ಜಾತ್ರೆಗೆ ಬರುವಂತ ರೈತರಿಗೆ ನಮ್ಮ ಮುಖ್ಯ ದ್ವಾರದಲ್ಲಿ ರಿಜಿಸ್ಟ್ರೇಷನ್ ಇರ್ತದೆ, ನೋಂದಣಿ ಇರ್ತದೆ. ಅಲ್ಲಿ ಎಲ್ಲ ರೈತ ಬಾಂಧವರು QR ಕೋಡ್ ಮೂಲಕ ನೋಂದಣಿ ಮಾಡಿದವ್ರನ್ನ ಬಿಟ್ಟು ಉಳಿದ ರೈತರು ಯಾರು ನೋಂದಣಿ ಮಾಡಿರೋದಲ್ಲ ಅಂತಹವರು ನೋಂದಣಿ ಸ್ಥಳಕ್ಕೆ ಹೋಗಿ ನೋಂದಣಿ ಮಾಡಿ ಅಲ್ಲಿ ಮುಂದೆ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಯಾವ ಕಡೆ ಹೋಗಬೇಕು, ಎಲ್ಲೆಲ್ಲಿ ಯಾವ ರೀತಿ ಸ್ಟಾಲ್ಗಳು ಅದಾವನ್ನೋದು ಅವರು ಆ ಮಾರ್ಗದರ್ಶನವನ್ನ ತೆಗೆದುಕೊಂಡು ಶಾಂತ ರೀತಿಯಿಂದ ಸ್ಟಾಲ್ಗಳನ್ನ, ಎಲ್ಲ ವಿವಿಧ ಬಗೆಯ ಸ್ಟಾಲ್ಗಳನ್ನ ತಾವು ಶಾಂತ ರೀತಿಯಿಂದ ನೋಡ್ಕೋಬಹುದು. ಆಮೇಲೆ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯದ ಒಳಗಡೆ ತಾವು ಬಂದರೆ ಮುಖ್ಯ ಬಸ್ ಸ್ಟಾಪ್ನಲ್ಲಿ ಡಾಕ್ಟರ್ SW ಮೆಣಸಿನಕಾಯಿ ಅಂತ ಒಂದು ಮೂರ್ತಿ ಇದೆ. ಆ ಮೂರ್ತಿಯ ಪಕ್ಕದ ರೋಡಿನಲ್ಲಿ 4 ಬಸ್ಸುಗಳು ಇರ್ತಾವೆ. ಆ 4 ಬಸ್ಸುಗಳಿಂದ ನಾವು ರೈತರನ್ನ ನಮ್ಮ ವಿಸ್ತರಣಾ ನಿರ್ದೇಶಕರು ಹೇಳಿದ ಹಾಗೆ ಕ್ಷೇತ್ರ ಪ್ರದರ್ಶನ ಭೇಟಿಗೆ ಕರ್ಕೊಂಡು ಹೋಗ್ತೇವೆ. ಅದು ಮುಗಿಸಿ ಬಂದು ರೈತ ಬಾಂಧವರು ಏನು ಕೃಷಿ ಜ್ಞಾನಾಭಿವೃದ್ಧಿ
ಕೇಂದ್ರದಲ್ಲಿ ಫಲಪುಷ್ಪ ಪ್ರದರ್ಶನ, ಆಮೇಲೆ ವಿಜ್ಞಾನಿಗಳ ಜೊತೆ ಚರ್ಚೆ, ವಿಸ್ಮಯಕಾರಿ ಕೀಟ ಪ್ರಪಂಚದ ಪ್ರದರ್ಶನವನ್ನ ನೋಡ್ಕೋಬಹುದು. ಯಾರೂ ಅವಸರ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಉಳಿದುಕೊಳ್ಳಲಿಕ್ಕೆ ಉಚಿತ ವಸತಿಯ ವ್ಯವಸ್ಥೆ ಇದೆ. ಊಟಕ್ಕೆ ದಯವಿಟ್ಟು ಖರ್ಚು ಮಾಡಬೇಕು. ಯಾಕಂದ್ರೆ ನಾವು ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಎಷ್ಟೊಂದು 14 ರಿಂದ 16 ಲಕ್ಷ ಬರುವಂತ ರೈತ ಬಾಂಧವರಿಗೆ ನಾವು ಊಟದ ವ್ಯವಸ್ಥೆಯನ್ನು ಮಾಡೋದು ಕಷ್ಟ ಆಗ್ತದ. ಸುಮಾರು ಒಂದು 25 ಮಳಿಗೆಗಳು, ಊಟದ ಮಳಿಗೆಗಳು, ಆಹಾರ ಪದಾರ್ಥಗಳನ್ನ ಮೀಸಲಿಟ್ಟಿದ್ದೇವೆ. ಅಲ್ಲಿ ಒಳ್ಳೆಯ ಗುಣಮಟ್ಟದ ಆಹಾರಗಳನ್ನು ಮಾಡಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೇವೆ. ಆಮೇಲೆ ತಮಗೆ ಎಲ್ಲಿ ಮಾರ್ಗದರ್ಶನ ಬೇಕೋ ಅಲ್ಲಿ ನಮ್ಮ NSS ವಾಲಂಟಿಯರ್ಸ್ ಇರ್ತಾರ, ಪೊಲೀಸರು ಇರ್ತಾರ, ಅವರ ಕಡೆಯಿಂದ ಮಾರ್ಗದರ್ಶನ ಪಡಿಬಹುದು. ಅಲ್ಲಲ್ಲಿ ಮಾರ್ಗಸೂಚಿಗಳು ಕೂಡ ಇರ್ತವೆ. ಆಮೇಲೆ ವೈದ್ಯಕೀಯ ವ್ಯವಸ್ಥೆ ಏನು ಬೇಕಪ್ಪ ಅಂತಂದ್ರೆ ನಮ್ಮ ಮಳಿಗೆಗೆ ಹೋಗುವ ಮುಂಭಾಗದಲ್ಲಿ ವೈದ್ಯಕೀಯ ವ್ಯವಸ್ಥೆ ಇರ್ತದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವೈದ್ಯಾಧಿಕಾರಿಗಳು ಇರ್ತಾರೆ ಮತ್ತು ಧಾರವಾಡದ ಸಿವಿಲ್ ಹಾಸ್ಪಿಟಲ್ ಇಂದ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ. ಆ ವೈದ್ಯರು ಕೂಡ ಅಲ್ಲಿ ಬಂದು ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ. ನಮ್ಮ ಇಡೀ ಕೃಷಿ ವಿಶ್ವವಿದ್ಯಾಲಯದ ಆವರಣ 4 ದಿವಸ ವಿಮಾಕ್ಕೆ ಒಳಪಟ್ಟಿದೆ. ಏನೇ ಅಪಘಾತ ಆದರೂ ಯಾರು ಭಯಪಡಬೇಕಾಗಿಲ್ಲ. ಅಪಘಾತ ಆಗಬಾರದು, ನಾವು ದೇವರಲ್ಲಿ ಬೇಡ್ಕೋತೀವಿ. ಏನೇ ಆದರೂ ಇಡೀ ಆವರಣ ಒಂದು ವಿಮೆಗೆ ಒಳಪಟ್ಟಿದೆ ಅಂತ ಎಲ್ಲರ ಗಮನಕ್ಕೆ ನಾವು ತಿಳಿಬಯಸ್ತೇವೆ. ಈಗ ಹೆಚ್ಚಿನ ಅನುಕೂಲ ಇದ್ದಂತ ರೈತರಿಗೆ ವಸತಿ ಮಾಡಬೇಕಪ್ಪ ಅಂತಂದ್ರೆ ನಾವು ಅವರಿಗೆ ಪೇಮೆಂಟ್ ಬೇಸ್ ಮೇಲೆ ಈ ಜರ್ಮನ್ ಹಾಸ್ಪಿಟಲ್ ಪಕ್ಕದಲ್ಲಿ ಸೇವಾಲಯ ಅಂತ ಇದೆ. ಅಲ್ಲಿ ಅವರಿಗೆ ಅತ್ಯಂತ ವ್ಯವಸ್ಥಿತವಾದ ವಸತಿ ಸೌಕರ್ಯ ಇದೆ. ಆದರೆ ಅದಕ್ಕೆ ಸ್ವಲ್ಪ ಪೇಮೆಂಟ್ ಮಾಡಬೇಕಾದ್ರೆ 1 ದಿವಸ ಅಲ್ಲ, 2 ದಿವಸ, 3 ದಿವಸ ಇದ್ದು ತಿಳ್ಕೊಂಡು ನೋಡ್ಕೊಂಡು ಹೋಗ್ರಿ ಅಂತ ನಾನು ಕಳಕಳಿಯಾಗಿ ಕೇಳ್ತೀನಿ. ಇದು ನಮ್ಮ ಒಂದು ಅಂದ್ರೆ ಜವಾಬ್ದಾರಿ ಅನ್ನೋ ತರ ನೀವು ಈಗ ಕೃಷಿ ಮೇಳವನ್ನು ಉಪಯೋಗ ತೆಗೆದುಕೊಂಡು ಖಂಡಿತ ಲಾಭ ಆಗುತ್ತೆ. ಡಾಕ್ಟರ್ PL ಪಾಟೀಲ್ ರೀ, ಕುಲಪತಿಗಳು, ತಾವು ತುಂಬಾ ಸಾಕಷ್ಟು ವ್ಯಸ್ತ ಇದ್ರೂ ಕೂಡ ನಮ್ಮ ಆಕಾಶವಾಣಿಗೆ ಬಂದು ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಮತ್ತು ಕೃಷಿ ಮೇಳದ ಬಗ್ಗೆ ಅತ್ಯಮೂಲ್ಯ ಮಾಹಿತಿ ನೀಡಿದ್ರಿ. ಡಾಕ್ಟರ್ SS ಅಂಗಡಿಯವರು, ವಿಸ್ತರಣಾ ನಿರ್ದೇಶಕರು, ಬಹಳ ಅಧ್ಯಕ್ಷರಾಗಿ ಕೃಷಿ ಮೇಳ ಯಶಸ್ವಿಯಾಗಿ ಮಾಡಿ ಅಂತ ನಿಮ್ಗೆ ಹಾರೈಸ್ತೀವಿ. ಡಾಕ್ಟರ್ BD ಬಿರಾದರ್ ಅವರು ಸಂಶೋಧನಾ ನಿರ್ದೇಶಕರು. ಯಾಕಂದ್ರೆ ಸಂಶೋಧನೆ ಇವತ್ತು ಬಹಳ ಜನಜನಿತವಾಗಿರುವಂತದ್ದು. ಹೊಸ ಹೊಸ ತಳಿಗಳು ಬಂದ್ರೇನೆ ಇವತ್ತು ಅಭಿವೃದ್ಧಿ ಅನ್ನೋದು ಇದು ಜಗಜ್ಜಾಹೀರಾಗಿದೆ. ಆ ನಿಟ್ಟಿನೊಳಗೆ ತಮ್ಮ ಒಂದು ವಿಭಾಗಗಳು ಬಹಳ ಮುಖ್ಯ. ಅದನ್ನ ರೈತ ಬಾಂಧವರು ಆ ಸಂಶೋಧನಾ ವಿಷಯಗಳನ್ನು ಹೆಚ್ಚು ಗಮನಿಸಲಿ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಮತ್ತೆ ಶುಭವಾಗಲಿ, ಕೃಷಿ ಮೇಳ ಯಶಸ್ವಿಯಾಗಲಿ. ನಿಮ್ಮ ಒಂದು ಕಳಕಳಿ ನಾವು ರೈತ ಬಾಂಧವರು ಅರ್ಥ ಮಾಡ್ಕೊಳ್ಳಿ. ಕೃಷಿ ಮೇಳಕ್ಕೆ ಬಂದು ಹೆಚ್ಚು ಹೆಚ್ಚು ಒಂದು ಮಾಹಿತಿಯನ್ನು ಪಡೆದುಕೊಳ್ಳಿ. ಒಂದು ಇವತ್ತು ಮಾಹಿತಿ ಇದ್ದಾವ ಗೆದ್ದಾವಂತ ನೀವೆಲ್ಲ ಕೃಷಿ ಮೇಳದಲ್ಲಿ ಅದನ್ನ ಮಾಹಿತಿ ಮಾಡಿಕೊಂಡು 16-20 ಲಕ್ಷ ಜನ ಬಂದು ಇದನ್ನು ನೋಡ್ಲಿ, ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ವ್ಯವಹರಿಸಲಿ ಮತ್ತೆ ಅದರ ಸಂಪೂರ್ಣ ಲಾಭವನ್ನು ಪಡೀಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಮೇಳ 2024 ಕುರಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್, ವಿಸ್ತರಣಾ ನಿರ್ದೇಶಕ ಡಾಕ್ಟರ್ SS ಅಂಗಡಿ ಹಾಗೂ ಸಂಶೋಧನಾ ನಿರ್ದೇಶಕ ಡಾಕ್ಟರ್ BD ಬಿರಾದರ್ ಅವರೊಂದಿಗೆ ಪೂರ್ವಭಾವಿ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳಿನ್. ನೆಚ್ಚಿನ ರೈತ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ರೈತರ ವಾರ್ಷಿಕ ಹಬ್ಬ ಕೃಷಿ ಮೇಳವನ್ನು ಸೆಪ್ಟೆಂಬರ್ 21 ರಿಂದ 24, 2024ರಲ್ಲಿ ಏರ್ಪಡಿಸಲಾಗುವುದು. ಈ ಕೃಷಿ ಮೇಳದಲ್ಲಿ ಸುಮಾರು 700 ರಿಂದ 800 ಮಳಿಗೆಗಳು ತಮ್ಮ ಕೃಷಿ ತಂತ್ರಜ್ಞಾನವನ್ನು ಪ್ರದರ್ಶನ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ರೈತರಿಂದ ರೈತರಿಗೆ ಚರ್ಚಾಗೋಷ್ಠಿಯನ್ನು ಸಹ ಆಯೋಜಿಸಲಾಗುವುದು. ರೈತ ಬಾಂಧವರು ಈ ಕೃಷಿ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಜ್ಞಾನ ಭಂಡಾರವನ್ನು ವೃದ್ಧಿಸಿಕೊಳ್ಳುವುದರ ಜೊತೆಗೆ ಕೃಷಿ ಹಾಗೂ ಪೂರಕ ಚಟುವಟಿಕೆಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಕೃಷಿ ಮೇಳದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಸುಧಾರಿತ ತಳಿಗಳ ಬೀಜಗಳನ್ನು ಸಹ ಮಾರಾಟ ಮಾಡಲಾಗುವುದು. ಈ ವರ್ಷದ ಕೃಷಿ ಮೇಳವನ್ನು ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಎಂಬ ಘೋಷವಾಕ್ಯದಡಿ ಏರ್ಪಡಿಸಲಾಗುವುದು. ರೈತರಿಂದ ರೈತರಿಗೆ ಚರ್ಚಾಗೋಷ್ಠಿಯನ್ನು ಹಾಗೂ ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು. ರೈತರ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ಸೂಚಿಸಲು ಎಲ್ಲ ಕೃಷಿ ವಿಷಯಗಳನ್ನೊಳಗೊಂಡ ವಿಜ್ಞಾನಿಗಳ ತಂಡವು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕೃಷಿ ಮೇಳದ 4 ದಿನವೂ ಲಭ್ಯವಿರುತ್ತದೆ. ಕೃಷಿ ಮೇಳದಲ್ಲಿ ಕೃಷಿ ಸಾಧಕರಿಗೆ ಸನ್ಮಾನಿಸಲಾಗುತ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕೃಷಿ ರಸದೌತಣವನ್ನು ಸವಿಯಬೇಕಾಗಿ ವಿನಂತಿ. ತಾವು ಬನ್ನಿ, ತಮ್ಮ ನೆರೆಹೊರೆಯವರನ್ನು ಕರೆತನ್ನಿ. ಇದು ಕೃಷಿ ಮೇಳ ಕುರಿತು ಪ್ರಕಟಣೆ.
ಕೃಷಿ ಕಾಮಧೇನು ರೈತರ ಸಿಹಿದೇನು ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೊಳೀನ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಸಾಧನೆ